ಚಿತ್ರದುರ್ಗದ ಕೋಟೆಯನ್ನು ಗಟ್ಟಿ ಬಂಡೆಗಳ ಮೇಲೆ ಕಟ್ಟಿದ ಶತ್ರು ಭೀಕರ ಕೋಟೆ ಚಿತ್ರದುರ್ಗ. ಅಗ್ನಿ ಅಂದು ನಾವು ನಮ್ಮ ಏರಿದ ಧ್ವಜವನ್ನು ಇಳಿಸಿ ಚಿತ್ರದುರ್ಗದ ಹನುಮಂತಗಡ ಧ್ವಜ ಇಳಿಸಿ ಚಿತ್ರದುರ್ಗಕ್ಕೆ ಅಪಮಾನ ಮಾಡಿದ ದಿನ ಸಮಸ್ತ ಮೈಸೂರು ರಾಜ್ಯಕ್ಕೆ ದುರ್ದಿನ. ಶ್ರೀರಂಗಪಟ್ಟಣಕ್ಕೆ ಮುತ್ತಿಗೆ ಹಾಕಿ ನಿನ್ನೆ ಎದೆಶೇಳಿ ನಿನ್ನ ಮಾಂಸದ ಕೆಸರಿನಲ್ಲಿ ಕಂಬ ನಿಲ್ಲಿಸಿ ನಮ್ಮ ಹನುಮಂತಗಡ ಧ್ವಜ ಹಾರಿಸಿ ನಿಮ್ಮ ಮೈಸೂರು ಅರಸರ ಎದೆ ನಡುಗುವಂತೆ ಮಾಡಿದ ನನ್ನ ಹೆಸರಲ್ಲ, ಇದು ಅವರಿವರ ಮಾತಲ್ಲ. ಗಂಡುಗಲಿ ಸಮರಕಲಿ ದುರ್ಗದ ಹುಲಿ ರಾಜಾವೀರ ಮದಕಲಿ ನಾಯಕನ ಮಾತು. ನಮಸ್ಕಾರ ಪ್ರೇಕ್ಷಕರೇ, ಇದುವರೆಗೂ ಕೇಳಿದ್ರಲ್ಲ ಚಿತ್ರದುರ್ಗದ ಕ್ಷಾತ್ರ ತೇಜಸ್ಸಿನ ಹೊಂಬೆಳಕಿನ ಕಿರಣಗಳಂತೆ ಮೂಡಿಬಂದಂತಹ ರಾಜವೀರ ಮದಕರಿ ನಾಯಕರು ಮತ್ತು ಕಾಮರಾಜರ ಮಧ್ಯದ ಸಂಭಾಷಣೆಯ ನುಡಿಗಳನ್ನು. ಈ ನುಡಿಗಳನ್ನು ಆಡಿದಂತಹ ಕಲಾವಿದರು ಚಿತ್ರದುರ್ಗದ ಹೆಸರಾಂತ ಕಲಾವಿದರಾದಂಥ ಬಿ ಕುಮಾರಸ್ವಾಮಿಯವರು. ಆತ್ಮೀಯರೇ, ಚಿತ್ರದುರ್ಗದ ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಅರ್ಪಿಸುವ ಕೋಟೆನಾಡಿನ ಸಾಧಕರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಅಭಿಮಾನದ ಸ್ವಾಗತ. ಇಂದು ನಮ್ಮೊಟ್ಟಿಗೆ ಅತಿಥಿಗಳಾಗಿ ಭಾಗವಹಿಸಿ ನಿಮ್ಮನ್ನು ರಂಜಿಸಲಿಕ್ಕಾಗಿ ಮತ್ತು ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಲಿಕ್ಕಾಗಿ ಬಂದಿರುವವರು ಸಾಮಾನ್ಯ ಕಲಾವಿದರಲ್ಲ. ಬಾಲ ಕಲಾವಿದನಾಗಿ ಈ ಕ್ಷೇತ್ರಕ್ಕೆ ಪಾದಾರ್ಪಣೆಯನ್ನು ಮಾಡಿ ನಾಡಿನಾದ್ಯಂತ ದೊಡ್ಡ ದೊಡ್ಡ ನಾಟ್ಯ ಕಲಾ ಸಂಘಗಳಲ್ಲಿ ಭಾಗವಹಿಸಿ ಪಾತ್ರಧಾರಿಯಾಗಿ ಅಭಿನಯಿಸುವುದರ ಜೊತೆಗೆ ತನ್ನದೇ ಆದಂತಹ ಕಲಾ ಸಂಘವೊಂದನ್ನು ಕಟ್ಟಿಕೊಂಡು ಕುಮಾರೇಶ್ವರ ನಾಟ್ಯ ಸಂಘದ ಮೂಲಕ ಬಹುದೊಡ್ಡ ಕ್ರಾಂತಿಯನ್ನು ಮಾಡಿದ ರಂಗಭೂಮಿ ಕಲಾವಿದರು, ಹಾಸ್ಯ ದಿಗ್ಗಜರು ಮತ್ತು ಅನೇಕ ಜನ ಕಲಾವಿದರಿಗೆ ಪೋಷಕರಾಗಿ ತಮ್ಮ ಬದುಕನ್ನು ಸವಿಸಿದಂಥ ಮಹಾನ್ ಚೇತನ ನಮ್ಮೂರಿನ ಹಿರಿಜೀವ ಬಿ ಕುಮಾರಸ್ವಾಮಿಯವರು ನನ್ನೊಟ್ಟಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಅಭಿಮಾನದಿಂದ ಬರಮಾಡ್ಕೊಳ್ತೇನೆ. ಸರ್, ತಮಗೆ ಅಭಿಮಾನದ ಸ್ವಾಗತ. ನಮಸ್ತೆ. ಕುಮಾರಸ್ವಾಮಿಯವರು ಅಂದ ತಕ್ಷಣ ನಮಗೆ ನೆನಪಾಗೋದು ಚಿತ್ರದುರ್ಗದ ಆರೂಢ ಪರಂಪರೆಯ ಬಹುದೊಡ್ಡ ಹೆಸರು ಮಾಡಿದಂತಹ ತಿಪ್ಪೇರುದ್ರ ಸ್ವಾಮಿಗಳ ನಾಟಕ. ತಿಪ್ಪೇರುದ್ರ ಸ್ವಾಮಿಗಳ ನಾಟಕವನ್ನು ಆ ಹೊತ್ತಿನ ಕಾಲಕ್ಕಾಗಲೇ, ಇಷ್ಟೊಂದು ಆಧುನಿಕತೆ ಇಲ್ಲದ ಕಾಲದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನು ಎಬ್ಬಿಸಿ ಜನಮನವನ್ನು ಸೂರೆಗೊಂಡಂಥ ಒಂದು ಭಕ್ತಿ ಪ್ರಧಾನವಾದ ನಾಟಕ ಅದು. ಈ ನಾಟಕವನ್ನು ನೀವು ಅಭಿನಯಿಸುವ ಹೊತ್ತಿಗೆ ಅಥವಾ ಇದನ್ನು ರಂಗವೇದಿಕೆಗೆ ತರುವ ಹೊತ್ತಿಗೆ ನೀವು ಅನೇಕ ರೀತಿಯ ಹಂತಗಳನ್ನು ಮೇಲೇರಿ ಬರ್ತೀರಿ. ಹಾಗಾಗಿ ಇವತ್ತು ನಮ್ಮ ಪ್ರೇಕ್ಷಕರಿಗೆ ಗೊತ್ತಾಗಬೇಕಾಗಿದೆ ಕುಮಾರಸ್ವಾಮಿ ಅಂದರೆ ಯಾರು, ಕುಮಾರಸ್ವಾಮಿಯವರ ಬಾಲ್ಯ ಹೇಗಿತ್ತು, ಅವರು ಬೆಳೆದು ಬಂದ ಈ ರಂಗಭೂಮಿಯ ಪಯಣದ ಬಗ್ಗೆ ಒಂದಷ್ಟು ಮಾತನ್ನು ಹಂಚಿಕೊಳ್ಳೋಣ. ಮೊದಲಿಗೆ ನಿಮಗೊಂದು ಪ್ರಶ್ನೆ, ನಿಮ್ಮ ಬದುಕು ಬಾಲ್ಯದಲ್ಲಿ ಹೇಗಿತ್ತು ಸರ್? ಬದುಕು ಬಡತನದಲ್ಲಿ ಇದ್ದೇನೆ ನಾನು. ಬಡತನದಲ್ಲಿ ಆಗ ಹೆಗ್ಗೋಡು ಕಂಪ್ನಿ ಜಗದ್ಗುರು ಜಯದೇವ ಸ್ವಾಮಿಗಳು ನನಗೆ ಕಲಾವಿದನಾಗಂತ ಆಶೀರ್ವಾದ ಮಾಡಿದವರು. ಆಗ ಕಂಪ್ನಿ ಹೆಸರೇ ಮಾಡ್ತದಲ್ಲ, ನಿನ್ನೆ ಹೇಳ್ತೀವಿ, ಆ ಕಲಾವಿದರಿಂದ ಆಶೀರ್ವಾದ ಮಾಡಿದರು. ಹವ್ಯಾಸಿ ಕಲಾವಿದನಾಗಿ ಬಣ್ಣ ಬೆಳ್ಕೊಂಡು ಮಾಡ್ತಾಯಿದ್ದೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದೆ, ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಅಂತಿದ್ರು. ಆಗ ನಾನು ಕಲಾವಿದನಾಗಬೇಕು ಅಂತ ಆಸೆ ಹುಟ್ಟಿತ್ತು. ಆಸೆ ಹುಟ್ಟಿದಾಗ ದಾವಣಗೆರೆಯಲ್ಲಿ ಓಂಕಾರೇಶ್ವರ ನಾಟಕ ಸಂಘ ರಾಣೆಬೆನ್ನೂರು ಅವ್ರ ಕಂಪ್ನಿ ಗುಲ್ಬರ್ಗದಲ್ಲಿತ್ತು. ಗುಲ್ಬರ್ಗದಲ್ಲಿದ್ದಾಗ ಒಂದು ಕಡೆ ಶರಣಬಸವೇಶ್ವರ, ಒಂದು ಕಡೆ ಕಾದೇಶಿರೆ ನಾಟಕ ಆಡಿಸ್ತಿದ್ರು ಅವರು. ಒಬ್ಬರೇ ಮಾಲೀಕರು, 2 ಕಂಪ್ನಿ ನಡೀತಿದ್ದು. ವರ್ಷಾನುಗಟ್ಟಲೆ ನಡೀತಾ ಇರುವಾಗ ಆಗ ಅವರು ಸಮಾರಂಭಕ್ಕೆ ಎಸ್ ನಿಜಲಿಂಗಪ್ಪನವರು, ವೀರೇಂದ್ರ ಪಟೇಲರು, ಆಗ ಅನಾಕೃಷ್ಣರಾಯರು ಮತ್ತು ಪುಟ್ಟಭರ್ತಿ ಸಾಹೇಬಾಬರನ್ನು ಕರೆಸಿ ಅವರಿಗೆ ಹಾಸ್ಯ ಚಕ್ರವರ್ತಿ ಅಂತ ಬಿರುದಿಟ್ಟು ಸನ್ಮಾನಿಸಿದರು. ಅವರು ನಮಗೆ ರಕ್ತ ಸಂಬಂಧಿಗಳು. ಅವರು ದಾವಣಗೆರೆ ಕ್ಯಾಂಪ್ ಮಾಡಿದಾಗ ನಮ್ಮವರೆಲ್ಲ ನಾಟಕ ಕಂಪ್ನಿಗೆ ಹೋಗ್ಬಿಡು, ದೊಡ್ಡ ಕಲಾವಿದರಾಗ್ತೀಯ ಅಂತ ಹೇಳಿದರು. ಆಗ ನಾನು ದಾವಣಗೆರೆಗೆ ಹೋಗಲೇ ಇಲ್ಲ. ಅವರು ತಂಗಿ ಇದ್ದಾಳೆ, ಅವರು ಲಗ್ನ ಮಾಡ್ಕೊಂಬಿಡೋದು, ದೊಡ್ಡ ಕಲಾವಿದ ಆಗ್ಬಿಡ್ತೀಯ ಅಂತ ಹೇಳಿದರು. ಆಮೇಲೆ ಅಲ್ಲಿಂದ ತುಮಕೂರಿಗೆ ಬಂತ ಕ್ಯಾಂಪು. ನಮ್ಮವರೆಲ್ಲ ಬಂದು ತುಮಕೂರಿನಾಗ ಹೋಗಿ ಹುಡುಗಿ ನೋಡ್ಕೊಂಡು ಮೈಸೂರಿಗೆ ಹೋಗಿ ಮಿಲ್ಲಲ್ಲಿದ್ದೆ ನಾನು. ಮೈಸೂರಿಗೆ ಹೋಗಿ ಹೇಳು, ನಾವೆಲ್ಲ ಮಾತಾಡ್ತೀವಿ ಅಂದರು. ನಾನು ತುಮಕೂರಿಗೆ ಹೋದೆ. ಒಂದು ಹುಡುಗಿ ನಗೀನಾ ಅಂತ ಇದ್ಲು. ಆ ಹುಡುಗಿ ಡ್ಯಾನ್ಸ್ ಮಾಡ್ತಿದ್ಲು, ಮುಂದೆ ಕೂತ್ಕೊಂಡಿದ್ವಿ. ತುಂಬ ಚೆನ್ನಾಗಿದ್ಲು. ಆ ಹುಡುಗಿ ನನ್ನೇ ನೋಡ್ತಾ ಇದ್ಲು. ಇದೇ ಹುಡುಗಿ ಇರಬೇಕು ಅಂತ ಒಪ್ಕೊಂಬಿಡ್ಬೇಕು ಅಂದ್ವಿ. ಆಮೇಲೆ ನಾಟಕ ಬಿಟ್ಟಾಗ ಬಂದ್ಲು, ಅದನ್ನ ನೋಡಿ ಇದೇ ಹುಡುಗಿ ಅಂತ ಒಪ್ಕೊಂಬಿಡ್ಬೇಕು ಅಂತ ಮಾಡಿದ್ವಿ. ಆಮೇಲೆ ಮನೆಗೆ ಕರ್ಕೊಂಡು ಹೋದ್ರು. ಮನೆಗೆ ಕರ್ಕೊಂಡು ಹೋಗಿ ಸುಧಾ ಊಟಕ್ಕೆ ಕೊಡಮ್ಮ ಅಂತ ಇವ್ರಿಗೆ ಕಳಿಸಿದ್ರು. ನಾನು ಇದೇನಪ್ಪ ಹಿಂಗಾಯ್ತಿಲ್ಲ ಅಂತೇಳಿ
ಇದು ಊಟನೂ ಬೇಡ ಏನು ಬೇಡ ಅಂತ ಬೆಳ್ಕೊಂಡ್ರೆ ಸಾಕು ಓಡೋಗಿ ಬಿಡೋಣ ಅಂತ ಇದ್ದೆ. ಆಗ ಬೆಳಗಾದಕ್ಕೆ ಏನಪ್ಪ ನಿಮ್ಮ ಒಪ್ಪಿಗೆ ಐತಾ ಅಂದರು. ಇಲ್ಲ ನಮ್ಮ ತಂದೆ ತಾಯಿ ಒಪ್ಪಿಕೊಂಡ್ರೆ ನಾನು ಒಪ್ಕೊಳ್ತೀನಿ ಅಂದೆ. ಆಗ ನೀನು ಅಡ್ರೆಸ್ ಕೊಟ್ಟು ಹೋದರು. ಅದೇ ದೊಡ್ಡ ಅಪರಾಧ ಆಗಿದ್ದು. ಮೈಸೂರು ಅಡ್ರೆಸ್ ಕೊಟ್ಟು ಹೋಗಿಬಿಟ್ಟೆ ನಾನು. ದಿನ ಲೆಟ್ರ್ ಬರೋ ನಾನು ಓದ್ತಾನೇ ಇರಲಿಲ್ಲ. ಆಗ ಅರಸೀಕೆರೆಗೆ ರೊಡ್ನವ್ರ ಕಂಪ್ನಿ ಓಂಕಾರೇಶ್ವರ ನಾಟಕ ಅರಸೀಕೆರೆಗೆ ಬಂತು. ಅರಸೀಕೆರೆಗೆ ಬಂದಾಗ ಏನಾಗೋಯ್ತು, ಅಲ್ಲಿ ದೊಡ್ಡ ದೊಡ್ಡ ಗಣ್ಯರೆಲ್ಲ ಸೇರ್ಕೊಂಡು ಏನು ರೀ ಉಮೇಶು ನಿಮ್ಮ ತಂಗಿ ಮದುವೆನೇ ಮಾಡಿಲ್ಲಲ್ರಿ, ಮದುವೆ ಮಾಡೋಕ್ಕಿಲ್ಲೇನ್ರಿ? ಇಲ್ಲ ರೀ ಯಾವ ವರ ಬಂದಿಲ್ಲ, ಅದಕ್ಕೋಸ್ಕರ ಮದುವೆ ಮಾಡಲಿಲ್ಲ. ಒಂದೇ ಒಂದು ವರ ಬಂದಿತ್ತು, ಅದು ಹೋಗಿದ್ದು ಬರಲೇ ಇಲ್ಲ ವಾಪಸ್ಸು. ಎಲ್ಲಿದೆ ಆ ಮನುಷ್ಯ? ಮೈಸೂರು KR ಮಿಲ್ಲೆಲ್ಲದಾನೆ. ನೆಟ್ಗೊಬ್ಬ ಸರ್ಕಲ್ ಇನ್ಸ್ಪೆಕ್ಟ್ರು, ನಗರಸಭೆ ಅಧ್ಯಕ್ಷರು ಎಲ್ಲ ಸೇರ್ಕೊಂಡು ಜೀಪ್ ತಗೊಂಡು ಅಲ್ಲಿಗೆ ಬಂದುಬಿಟ್ರು. ಅಲ್ಲಿ ಬಂದು ನನ್ನ ಜೀಪ್ನಾಗ ಹಾಕ್ಕೊಂಡು ಬಂದರು. ಅಂದರೆ ನಿಮ್ಮನ್ನ ಎಳ್ಕೊಂಬಂದು ಮದುವೆ ಮಾಡಿದ್ರು. ಎಳ್ಕೊಂಬಂದು ರಂಗಭೂಮಿಗೆ ಎಲ್ಲ ಗಣ್ಯರೆಲ್ಲ ಸೇರ್ಕೊಂಡು ನೋಡು, ಮಾಸ್ಟ್ ಹಿರಣ್ಣಯ್ಯನಿಗೆ ಹಿರೇಮಿದ್ ಬೇರೆಯಿಂದ ಶಾಂತಮ್ಮನ ತಂದು ಖರ್ಚಿಟ್ಟು ಮದುವೆ ಮಾಡಿದವ್ರು ನಾವು. ಹಿರಣ್ಣಯ್ಯನ ಮದುವೆ ಮಾಡಿದ್ರೆ ನಾವು. ಎರಡನೇ ಮದುವೆ ನಿನ್ನ ಮದುವೆ ಮಾಡ್ತೀವಿ, ಎಷ್ಟು ಬೇಕು ವರದಕ್ಷಿಣೆ ಕೇಳೋ ಅಂದರು. ನಮ್ಮ ಹುಡುಗ ಜೊತೆಗಿದ್ದರು 3 ಲಕ್ಷ ಕೇಳಿದರು. 3 ಲಕ್ಷನ ಅಷ್ಟೇನ ನೀನು ಹೇಳ್ತಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಕ್ಷಣ 26ನೇ ತಾರೀಕಿಗೆ ಬಂದಿದ್ದೀನಿ. ತಕ್ಷಣ ಫೋನ್ ಮಾಡಿ ಕಲ್ಯಾಣ ಮಂಟಪ ಬುಕ್ ಮಾಡಿಬಿಟ್ಟು ಪುರೋಹಿತರನ್ನ ಕರೆಸಿ ಲಗ್ನ ಇಡಿಸಿ 30ನೇ ತಾರೀಕಿಗೆ ಮದುವೆ ಇಟ್ಟೇ ಬಿಟ್ರು. ಒಂದು ರೂಪಾಯಿನೂ ಇಲ್ಲ ನಂದು. ಹೋಗಿ ನಮ್ಮ ತಂದೆ ತಾಯಿನೂ ನಮ್ಮ ತಾಯಿ ಒಬ್ಬರನ್ನೇ ಕರ್ಕೊಂಬಂದೆ. ತಂದೆ ಕರೆಯೋಕ್ಕೂ ಪುರ್ಸತ್ತಿಲ್ಲ. 23ನೇ ತಾರೀಕಿಗೆ ವೆಂಕಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಅದ್ಧೂರಿ ಮದುವೆ ಮಾಡಿಬಿಟ್ರು ಅವರು. ನಿಮ್ಮ ಧರ್ಮಪತ್ನಿ ಹೆಸರೇನು? ಸುಧಾಮಣಿ. ಸುಧಾಮಣಿ ಅವರು ಆ ಹೊತ್ತಿನ ಕಾಲಕ್ಕೆ ನಾಟಕದಲ್ಲಿ ದೊಡ್ಡ ಕಲಾವಿದರಾಗಿದ್ರು. ಅವ್ರ ಅಣ್ಣ ತಂಗಿ ಇಬ್ರು ಇದ್ರಲ್ಲ, ಅಲ್ಲಿ ತರಬೇತಿ ಚೆನ್ನಾಗಾಗಿತ್ತು. ಆಮೇಲೆ ಮದುವೆ ಮಾಡಿದ್ರು. ಮದುವೆ ಮಾಡಿ ಏನು ವರದಕ್ಷಿಣೆನೂ ಇಲ್ಲ, 3 ಲಕ್ಷನೂ ಇಲ್ಲ. ಅಲ್ಲಿಂದ ಬಂದು ಇಲ್ಲಿ ಇಬ್ಬರು ಜೋಡೆತ್ತಾಗಿ ಬಾಳ್ಕೊಂಡು ಹೋಗ್ರಿ ಕಲಾವಿದರಾಗಿ ಅಂತ ಹೇಳಿದಾಗ ಕಂಪ್ನಿ ಪ್ರಾರಂಭ ಮಾಡಿದ್ರು. ಹಳ್ಳಿಗೂ ಇಲ್ಲೇ ಊರೈತಲ್ಲಿ ಇಲ್ಲಿ ಗುಡ್ಡದರಂಗನಹಳ್ಳಿ, ಅಲ್ಲಿ ಬಟ್ಟೆ ಕಟ್ಕೊಂಡು ನಾಟಕ ಆಡ್ತಿದ್ವಿ. ಅವಾಗ ಎಲ್ಲ ನಟರೆಲ್ಲ ಬಂದು ಸೇರ್ಕೊಂಡು ಏನು ಕುಮಾರಸ್ವಾಮಿ ಬರೀ ಬಸ್ ಕಂಡಕ್ಟ್ರು, ತಾಯಿ ಕರಡು ಇಂಥವೇ ಆಡ್ತೀಯಲ್ಲ, ಮಲ್ಲಮ್ಮನ ನಾಟಕ ಆಡಪ್ಪ, ಶಿವರಾತ್ರಿ ಹಬ್ಬದಿರ ನಾವು ಇಡೀ ಊರೇ ಬಂದುಬಿಡ್ತೀವಿ ಅಂದರು. ಆಯಿತು ಆಡ್ತೀನಿ ಅಂದೆ. ಮಲ್ಲಮ್ಮನ ಯಾರು ಕರ್ಸರ ಅಂದೆ. ಕೂಡ್ಲಿಗೆ ಚೌಡಮ್ಮನ ಕರ್ಸು ಭಾಳ ಚೆನ್ನಾಗಿ ಮಾಡ್ತಾಳೆ ಅಂದು. ಹೋದೆ, ಒಪ್ಕೊಂಡ್ಳು. 200 ರೂಪಾಯಿ 100 ಅಡ್ವಾನ್ಸ್ ಕೊಟ್ಟು ಬಂದೆ. ಪ್ರಚಾರ ಮಾಡಿದೆ. ಫುಲ್ ಆಗ್ಬಿಡ್ತು ಕಲೆಕ್ಷನ್. ಮಲ್ಲಮ್ಮನೇ ಇಲ್ಲ, మల్లం బరలే ಇಲ್ಲ. జన ಏನು మల్లం ఎప్పుడు వస్తుంది తెలుగులో మాట్లాడు వస్తుంది ಅಂತ ಎప్పుడు ಹಂಗೆ ನಾಟಕ ನಡೀತಾ ಇತ್ತು. ಹಂಗೆ ನಡೆಸಿ ಅಡ್ಡ ಬರ್ತಾ ನಾಟಕ ಆಡ್ಕೊಂಡು ಹಳ್ಳಿ ನಾಟಕ ಆಡ್ಕೊಂಡು ಹೋದೆ. ಅಲ್ಲಿಂದ ಬೀದುರ್ಗ ಅಂತ ಬರುತ್ತೆ. ಬೀದುರ್ಗದಲ್ಲಿ ಉರ್ಸೈತೆ ಭಾರಿ ಕಲೆಕ್ಷನ್ ಆಗುತ್ತೆ, ಅಲ್ಲಿ ಹಾಕ್ಬಿಡ್ರಿ ಅಂದರು. ಎಲ್ಲ ಕಟ್ಕೊಂಡು ನಾಟಕ ಆಡಿದ್ವಿ. ನಾಟಕಕ್ಕೆಲ್ಲ ವ್ಯವಸ್ಥೆ ಮಾಡಿದೆ. ಜನ ಮುಸ್ಲಿಮ್ ಹೋಗ್ತಾ ಇದ್ದಾರೆ, ಒಬ್ಬರು ತಿರುಗಿ ನೋಡ್ತಾ ಇಲ್ಲ. ನಾಟಕ ಬರೋದೇ ಬೇಡ, ಹೋಗ್ತಾರೇ ಇಲ್ಲ. ಆಗ 2 ಹೆಣ್ಮಕ್ಳು ಬಂದು ನಾಟಕ ಟಿಕೆಟ್ ಎಷ್ಟಪ್ಪ ಅಂದರು. 1 ರೂಪಾಯಿ ಅಂದೆ. 2 ರೂಪಾಯಿ ಕೊಟ್ಟು 2 ಟಿಕೆಟ್ ತಗೊಂಡ್ರು. ಒಳಗೋಗಿ ಕೂತ್ಕೊಂಡ್ರು. ನಮ್ಮ ಬಣ್ಣ ಹಚ್ಚ ಹುಡುಗ ಅಣ್ಣ ಎಣ್ಣೆ ಇಲ್ಲ ಬಣ್ಣ ಹಚ್ಕೊಳ್ಳೋಕ್ಕೆ, ಎಣ್ಣೆ ತರಿಸ್ಬೇಕು ಅಂದೆ. ಆ 2 ರೂಪಾಯಿ ತಗೊಂಡೋಗಿ ಎಣ್ಣೆ ತರೋವು ಅಂದೆ. ಎಣ್ಣೆ ತಗೊಂಡು ಬಣ್ಣ ಹಚ್ಕೊಂಡ್ರು. 10:15 ಆಯಿತು, 11 ಆಯಿತು. 11:15 ಆದರೂ ಒಬ್ಬರು ಇಲ್ಲ. ಕಲಾವಿದರೆಲ್ಲ ಬಣ್ಣದ ಬೇರೆಕೈಲಿ ಮಕ್ಕೊಂಬಿಟ್ರು. ಆವಾಗ ಹೆಣ್ಮಕ್ಳು ಎದ್ದು ಬಂದರು. ಯಾವಾಗ ಶುರು ಮಾಡ್ತೀಯಪ್ಪ ನಾಟಕನ? ಈಗ ಎಷ್ಟು ಟೈಮ್? ರಾತ್ರಿ 11:15. ಮತ್ತೆ ಎಷ್ಟೊತ್ತಿಗೆ ಶುರು ಮಾಡ್ತೀಯ? ಇಲ್ಲಮ್ಮ ಶುರು ಮಾಡಬೇಕು ಅಂತ ಇದ್ದೆ ನಾನು. ಒಬ್ಬರು ಬಂದಿಲ್ಲ, ಇಬ್ಬರೇ ಬಂದಿರೋದು. 2 ರೂಪಾಯಿಗೆ ಹೆಂಗೆ ನಾಟಕ ಆಡೋಣ? ಆಯ್ತಪ್ಪ, ನಿಮ್ಮ ಕಷ್ಟ ನನಗೆ ಗೊತ್ತು, ನಮ್ಮ 2 ರೂಪಾಯಿ ನಮಗೆ ಕೊಟ್ಬಿಡಿ, ಹೋಗ್ತೀವಿ ಅಂದರು. ಅದು ಇಲ್ಲ ಮಾತಾಡ್ತಿ ಕೊಡ್ತಿದ್ದೆ. ಎಣ್ಣೆ ತರ್ಸ್ಕೊಂಡು ಬಣ್ಣ ಹಚ್ಕೊಂಡ್ಬಿಟ್ಟಿದ್ವಿ. ಬಾಯಿ ಬಂದಾಗ ಬೈದ್ಬಿಟ್ರು ಅವರು. ಬೈಬೇಡ್ರಿ, ನೀವು ನಿಂತ್ಕೊಂಡು ಬೈದ್ರಿ ತ್ರಾಸಾಗುತ್ತೆ, ಕೂತ್ಕೊಳ್ರಿ, ನಾನು ಕೂತ್ಕೊಂತೀವಿ. ಬೆಳಗಾಗವ್ರು ಬೈರಿ, ನೀವು ಯಾಕೆ ಬೈತೀರಂತ ಕೇಳಲ್ಲ ಅಂದೆ. ಮತ್ತೆ ಹೆಂಗೆ ದುಡ್ಡಿಂದು? ನಾಳೆ ಬನ್ನಿ, ಇವತ್ತೇ ರಾತ್ರಿ 12 ಗಂಟೆವರೆಗೆ ಕುಂದಿರ್ಸಿದ್ರೆ ನಾಳೆ ಎಷ್ಟೊತ್ತು ಕುಂದಿರ್ಸ್ಬೇಕು, ಬರೀ ಹೋಗೋಣ ಅಂತ ಹೋದ್ರು. ಇಂಥವು ಹಳ್ಳಿಗೆಲ್ಲ ಆಯಿತು. ಆಮೇಲೆ ಅದೃಷ್ಟ ಬಂಡಿಗಾಡಲ್ಲಿ ಬಂದರೆ ದುರಾದೃಷ್ಟ ಟೆಲಿಗ್ರಾಮ್ನ ಬರ್ತದಂತೆ. ಅದರಂತೆ ತರೀಕೆರೆಗೆ ಹೋದೆ ನಾನು, ಗಣಪತಿ ಬಂಡಲಲ್ಲಿ. ಅಲ್ಲಿ ನಾಟಕ ಆಡ್ತಾಯಿದ್ದೆ. 200-300 ಕಲೆಕ್ಷನ್ ಆಗ್ತಿತ್ತು. ಒಬ್ಬ ನ್ಯಾಯಾಧೀಶರು ಜಡ್ಜು ನಾಟಕ ಬಂದುಬಿಟ್ರು. ಅದು ರಾಜಕೀಯ ನಾಟಕ, ಜಡ್ಜು ಲಾಯರ್ ಇರೋ ನಾಟಕ. ಬಂದು ಪೊಲೀಸ್ ಹೊರಗೆ ನಿಂತಿದ್ದ. ನಾನು ಪೊಲೀಸ್ ಯಾಕೆ ಬಂದಿದ್ದಾರೆ, ಜಡ್ಜ್ ಬಂದಾರೆ ಈ ನಾಟಕಕ್ಕೆ ಅಂದರು. ಆಮೇಲೆ ಬಂದು ಪೊಲೀಸ್ನವರು ಚೀಟಿ ಕೊಟ್ಟ. ಜಡ್ಜ್ ಹೇಳಿದಾರೆ ಅವ್ರು ಮನೆಗೆ ಬರ್ಬೇಕಂತ. ಬೆಳಿಗ್ಗೆ 9 ಗಂಟೆ ಕರೆಕ್ಟಾಗಿ. ನಾನು ಈ ರಾತ್ರಿ ನಿದ್ದೆ ಬರಲಿಲ್ಲ. ಏನು ತಪ್ಪು ಮಾಡಿದ್ದೀನೋ ಏನಂತ. ಬೆಳಿಗ್ಗೆ ಹೋದೆ. ಬಂದರು, ನಮಸ್ಕಾರ ಸ್ವಾಮಿ,
ಕೂತ್ಕೊಂಡು ಕುಂದಿರಿಸಿದ್ರು. ಏನು ಅಪರಾಧ ಮಾಡಿದ್ದೀನಿ ಹೇಳಿ ಸ್ವಾಮಿ ಇದಕ್ಕೆಂತೀನಿ ಅಂದೆ. ಅಪರಾಧ ಮಾಡಿರೋ ಕಡೆ ಕರ್ಸಿರೋದು ನಿನ್ನ ಜಡ್ಜ್ ಅಂದರೆ ಏನು ಬೆಲಿಲ್ಲ ಅಂತ ಮಾಡ್ಕೊಂಡಿದ್ಯಾ? ಒಂದು ಟೈಗೆ ಗತಿ ಇಲ್ಲೇನಯ್ಯ ನಿನಗೆ, ಒಂದು ಕೋಟಿಗೆ ಗತಿ ಇಲ್ಲೇನಯ್ಯ? ಜಡ್ಜ್ಗೂ ಅದೇ ಕೋರ್ಟ್ ಆಗ್ತೀಯ, MLAಗೂ ಅದೇ ಕೋರ್ಟ್ ಆಗ್ತೀಯ, ಲಾಯರ್ಗೂ ಅದೇ ಕೋರ್ಟ್ ಆಗ್ತೀಯ, 4ನೇ ತಿರಿ ಮೀನು ಹಾಕ್ಕೊಂಬರ್ತೀಯ. ನಾಟಕ ಚೆನ್ನಾಗಿದೆ, ತಪ್ಪಲ್ಲೇ. ಹೌದು ಸ್ವಾಮಿ ತಪ್ಪೇ, ನೀವು ಹೇಳಿದ್ದೆಲ್ಲ ಸರಿಯೇ. ಆದರೆ ಇರೋದು ಒಂದೇ ಕೋರ್ಟ್, ಅದು ಆ ಕೋರ್ಟ್ ಬಿಟ್ಟರೆ ಬೇರೆ ಕೋರ್ಟ್ ಇಲ್ಲ ನನ್ನ ಹತ್ರ. ಅದಕ್ಕೋಸ್ಕರ ಆಯಿತು ಜೋರ ನಕ್ಕು ಶಾಂತ ಕೋರ್ಟು ಟೈ ಬೂಟ್ ಎಲ್ಲ ಕೊಡು ಅಂತ ಕೊಟ್ಟು 200 ರೂಪಾಯಿ ಕೊಟ್ಟರು ಅವರು. ಹೋಗಿ ವಾಶ್ ಮಾಡಿಸಿ ನಾಟಕಕ್ಕೆ ಎಲ್ಲರೂ ರೆಡಿ ಮಾಡು, ಇವತ್ತು ನಾನು ಬರ್ತೀನಿ ಮತ್ತೆ ನಾಟಕಕ್ಕೆ ಅಂದರು. ಅವಾಗ ಕೆಮ್ಮಣ್ಣಗುಂಡಿ ಕಂಬೈನರ್ ಅಂತ ಸ್ಪೆಷಲ್ ಆಫೀಸರ್ ಇದ್ದರು. ಅವ್ರನ್ನ ಕರೆಸಿದ್ರು. ಅವರು ಸ್ಟೇಜ್ ಮೇಲೆ ಬಂದುಬಿಟ್ರು, ಗಲಾಟೆ ಮಾಡಿಬಿಟ್ರು. ಏನು ಜನನೇ 40-50 ಜನ ಬಂದಿರಲ್ಲ, ಕಲಾವಿದ್ರು ಹೆಂಗೆ ಬದುಕಬೇಕು ಹಾಗೆ ಹೀಗೆ ಅಂಥೇಳಿ ನಾಳೆ ಎಲ್ಲ ಸಿನಿಮಾ ಆರ್ಟಿಸ್ಟ್ನು ನರಸಿಂಹರಾಜು, ಶಿವರಾಮು, MP ಶಂಕರ್ ಎಲ್ಲರೂ ಕರ್ಕೊಂಬರ್ತೀನಿ ಬರೀದ್ರಿ. ಫುಲ್ಲಾಗಿ ಹುಡುಗ ಕಲೆಕ್ಷನ್. ಆಮೇಲೆ ಮತ್ತೆ 3ನೇ ದಿನಕ್ಕೆ ಇವನು ರಜನಿಕಾಂತ್ 2ನೇ ಪಿಕ್ಚರ್ ಮಾಡ್ತಿದ್ದ ಸಹೋದರರ ಸವಾಲು, ಕೃಷ್ಣ ಅವರೆಲ್ಲ ಹೋದೆ. ರಜನಿಕಾಂತ್ ಅಂತ ಕಂಪೈನರ್ನಾರು ನಮಸ್ಕಾರ ಸ್ವಾಮಿ ಸನ್ಮಾನ ಇಟ್ಟಿದ್ದೀನಿ ಬರ್ಬೇಕು ಅಂದರೆ ನಾನು ಬರಲ್ಲ ಅಂದರೆ. ಯಾಕೆ ಬರಲ್ಲ ಹೇಳಿ? ಬರಲ್ಲ ಅಂದಮೇಲೆ ಯಾಕೆ ಕೇಳ್ತೀಯ? ಅಲ್ಲ ಕಾರಣ ಹೇಳ್ಬಿಟ್ರೆ ಹೋಗ್ಬಿಡ್ತೀನಿ, ಸನ್ಮಾನ ಮಾಡ್ಬೇಕು ಅಂತಿದ್ದೀನಿ. ನನಗೆ ಹಾಡೋಕ್ಕೆ ಬರಲ್ಲ, ಮಾತಾಡೋಕ್ಕೆ ಬರಲ್ಲ. ಸ್ಟೇಜ್ ಮೇಲೆ ಬಂದೇಳಿ ಕೇಕೆ ಹೊಡಿತಾರೆ, ಸೀಟಿ ಹೊಡಿತಾರೆ, ನನಗೆ ಭಯ ಆಗುತ್ತೆ, ಅದಕ್ಕೆ ಬರಲ್ಲ ಅಂದರೆ. ಪರವಾಗಿಲ್ಲ, ನೀವು ಬನ್ನಿ, ನೀವು ಮಾತು ಆಡಬೇಡಿ, ಹಾಡು ಹೇಳ್ಬೇಡಿ, ನಾನೆಲ್ಲ ಸನ್ಮಾನ ಮಾಡ್ತೀನಿ, ನೀವು ಸುಮ್ಮನೆ ಬಂದುಬಿಡಿ, ಇದೇ ಮಾತು ಅಂತಂದ್ರೆ ಫುಲ್ ಕಲೆಕ್ಷನ್ ಆಗಿಬಿಡ್ತು. ಬಟ್ಟೆ ಮಕ್ಕಳ ಕಟ್ಕೊಂಡು ಬಂದು ಕೂತಿದ್ವಿ ಇಬ್ಬರು ನಾಟಕ ನೋಡ್ಕೊಂತ. ರಜನಿಕಾಂತ್ ನಾನು ಗೊತ್ತಾಗ ಕುಮಾರಸ್ವಾಮಿ ಯಾವಾಗ ಸನ್ಮಾನ ಅಂದರು. ನಂದೊಂದು ಸೀನ್ ಮುಗಿಸ್ಕೊಂಡು ಬಂದು ಸನ್ಮಾನ ಮಾಡ್ತೀನಿ ಅಂದರು. ಸರಿ ಅಂತೇಳಿ ಕೈ ತಗೊಂಡು ಎದೆ ಮೇಲೆ ಇಟ್ಕೊಂಡ್ರು. ಜೀವ ಅಡವ ಅಂತದೆ, ಮರ್ಯಾದೆ ಕಳಿಬೇಡ, ಏನಿಲ್ಲ ಮರ್ಯಾದೆ ಹೋಗಿ ಎಲ್ಲ ರೀತಿ ಹೇಳಿ. ಅವ್ರಿಗೆ ಆಡೋಕ್ಕೆ ಬರೋಲ್ಲ, ಮಾತಾಡೋಕ್ಕೆ ಬರೋಲ್ಲ, ಕೇಕೆ ಹೊಡಿಬೇಡ್ರಿ, ಸೀಟಿ ಹೊಡಿಬೇಡ್ರಿ, ಎಲ್ಲ ಕರೀರಿ ಅಂದರೆ ಕರೆದ ತಕ್ಷಣ ಶುರುವಾಗಿಬಿಡ್ತು. ಏನು ಜನ ಚಪ್ಪಾಳೆ ಹೊಡೆಯೋದು ಕೂಗ್ತಿದ್ರು. ಅವು ಕೂಗ್ತಾ ಇರುವಾಗ ನೋಡಿ ಕುಮಾರಸ್ವಾಮಿ ಏನು ಮಾಡೋದು ಅಂದರೆ ಏನಿಲ್ಲ ಮಾಡಬೇಕು ಅಂದರು. ನನಗೆ ಆಡೋಕ್ಕೆ ಬರೋಲ್ಲ ಅಂತ ಮಾತಾಡಬೇಕು. ನನ್ನ ಮುಖ ನೋಡ್ಬೇಡ್ರಿ, ಪ್ಯಾಂಟ್ ನೋಡ್ರಿ, ಗಡ ನಡುಕ್ತತೆ, ನಾಲ್ಗೆಲ್ಲ ಒಳಗೋಗ್ಬಿಡಿದೆ. ಇಷ್ಟೊತ್ತು ನಿಮ್ಮ ಎದುರಿಗೆ ಕುಂತಿದ್ದೇ ಹೆಚ್ಚು, ಒಂದು ಅಭಿನಯ ಮಾಡ್ತೀನಿ ನೋಡ್ರಿ ಅಂತೇಳಿ ಒಂದು ಸಿಗರೇಟ್ ತಗೊಂಡು ಒಳಗೆ ಓಡೋಗ್ಬಿಟ್ಟ. ಆಮೇಲೆ ಅಲ್ಲಿಂದ ಎದ್ದು ಕಂಪ್ನಿ. ಎದ್ದದ್ದು ಮತ್ತು ಮಲಗಲೇ ಇಲ್ಲ ಕಂಪ್ನಿ. ಎಲ್ಲ ಕಡೆ ಉದಯಕುಮಾರು, ರಾಜೇಶು, ರಾಜೇಶು, ನರಸಿಂಹರಾಜು, NS ರಾವ್, ಮತ್ತು ಮುಡಿಸೆ ಕೃಷ್ಣಮೂರ್ತಿ, ಉಮಾಶ್ರೀ, ವೀರೇಂದ್ರ ಗೋಪಾಲ್, ಎಲ್ಲ ಕಂಪ್ನಿ ಎಲ್ಲರೂ ಬರೋರು, ಎಲ್ಲರೂ ಪಾತ್ರ ಮಾಡೋರು. ಆಮೇಲೆ ಕೊಡ್ತಾರೆ ಅದರಂತೆ ನಡ್ಕೊಂಬಿಡೋಣ ಆಗ್ಬೋದು. ಮತ್ತು ಅವ್ರದ್ದು ಡೇಟ್ ತಗೊಂಡು ಹೋಗ್ಬೇಕಾಗಿತ್ತು, ಇಂಥ ಟೈಮಿಗೆ ಬರ್ಬೇಕು ಅಂತೇಳಿ. ನಾನು ಡೇಟ್ ತಗೊಳ್ಳೋದಿಲ್ಲ, ನಾನು ಪ್ರಯತ್ನ ಪದೆ ಎಲ್ಲ ಅದೃಷ್ಟ ನೀವು ತಗೊಳ್ಳಿ ಅಂದರೆ ನೀನಾದರೂ ಹೆಸರು ಇದೆ ಟೈಮ್ ತಗೊಂತೀಯ ಅಂದರು. ಆವಾಗ ಅಷ್ಟು ಅದೃಷ್ಟ ಹೆಂಗೆ ಬರ್ತದೆ. ಆವಾಗ BV ಕಾರಂತರು ರಂಗಾಯಣದಿಂದ ಬಂದರು. ಕಾರಂತರೇ ಇದು ಮರ್ತೋಗ್ಬಿಡ್ತದೆ. ಕುವೆಂಪು ಡೇಟ್ ಬೇಕಾಗಿತ್ತು ಅಂದೆ. ಫೋನ್ ಮಾಡಿದ್ರೆ ನಾಳೆ ಬೆಳಗ್ಗೆ 9 ಗಂಟೆಗೆ ಬರ್ರಿ ಅಂದರು. ನನಗೆ ನಾನೇ ಪ್ರಯತ್ನ ಮಾಡಿದ್ದೇನೆ ರೀ. ಬಂದರು ಹೇಳಿದೆ ಅದು ಇಲ್ಲ, ಅಲ್ಲಿ ಅವ್ರು ಹೇಳ್ಬೇಕು ಪ್ರಯತ್ನ ಹೆಚ್ಚು ಅದೃಷ್ಟ ಹೆಚ್ಚು ಅಂತ ಹೇಳಿದೆ. ಅವರೆಲ್ಲ ಹೂನಾರ ಶಾಲುಗಳು ಎಲ್ಲ ತಗೊಂಡು ನನ್ನವೇ ಕಾರನಾಗ ಹೋದ್ವಿ. ಸ್ನಾನ ಮಾಡಿ ಬಂದು ಕೂತ್ಕೊಂಡರು. ಏನೋ ಹೇಗಿದೆ ಕಲೆಕ್ಷನ್ ಅಂತ ಕೇಳಿದ್ರು. ಚೆನ್ನಾಗಿದೆ ಚೆನ್ನಾಗಿದೆ ಅದು ಎಲ್ಲ ಸನ್ಮಾನ ಮಾಡಿದ್ರು ಅವರಿಗೆ. ನಾನು ಏನೇನು ಇದ್ದಿಲ್ಲ, ಸುಮ್ಮನೆ ನಿಂತ್ಕೊಂಡಿದ್ದೆ. 5 ಜನ ಕವಿಗಳು ಸನ್ಮಾನ ಮಾಡಿದ್ರು. ಲಾಸ್ಟಿಗೆ ಹೋಗಿ ನಾನು ಕಲಿ ಬಿದ್ದೆ. ಅಷ್ಟು ಹೂವಿನಾರ ಅಂತ ನನಗೆ ಹಾಕಿದ್ರು ಅವರು. ನನಗೆ ಆಶೀರ್ವಾದ ಮಾಡಿದರು. ಆವಾಗ ಏನು ಬಂದಿದ್ದು, ಇವರು 5 ಜನ ಕವಿಗಳು ಅಪ್ಪರೇ ಇವರು ಪ್ರಯತ್ನ ಹೆಚ್ಚು ಅಂತಾರೆ, ನಾನು ಅದೃಷ್ಟ ಹೆಚ್ಚು ಅಂತೀನಿ. ಅದು ಯಾವುದೋ ನಿಮ್ಮ ತೀರ್ಮಾನಕ್ಕೆ ಬಂದಿದ್ದೀವಿ ಅಂದರೆ ಅದೃಷ್ಟ ಹೆಚ್ಚು ಪ್ರಯತ್ನ ಹೆಚ್ಚು ಅಲ್ಲ. ಹೆಂಗೆ ಅಂದರೆ ಮಳೆ ನೋಡಿ ಬೀಜ ಬಿತ್ತರು, ಬೀಜ ಬಿತ್ತು ಮಳೆ ಕರೆಸ್ತಾರೆ. ಅವ್ರು ಹೇಳಿದ ತಾರಸ ಗೋಪರು ಮಳೆ ಬಂದ ಮೇಲೆ ಮಳೆ ಬಂತು ಅದೃಷ್ಟಕ್ಕಂತ ಪ್ರಯತ್ನ ಮಾಡ್ತಾರೆ. ಈ ಬೀಜ ಬಿತ್ತಿ ಮಳೆ ಕರೆಸ್ಬೇಕು ಮತ್ತೆ ಅದು ಬೇಡ. ಒಂದು 20 ಹೇಳಿದ್ರು. ಅವಾಗ ಇಂದಿರಾ ಗಾಂಧಿ ಗುಂಡಿಟ್ಟು ಕೊಲ್ತಾರೆ ಅಂತ ಹೇಳಿದರು ಕೋಡಿಮಠ ಸ್ವಾಮಿಯವರು. ಎದೆಗೆ ಗುಂಡಿಟ್ಕೊಂಡ್ರು. ಇಡೀ ಕರ್ನಾಟಕದಲ್ಲಿ ಮನೆಗೆ ಗುಂಡಿಟ್ಟು ಹೊಡೆದ್ರು. ಅವು ಉಳಿಸ್ಕೊಳಕ್ಕೆ ಬರ್ತಿದ್ದಿಲ್ವ. ಪ್ರಯತ್ನ ಹೆಚ್ಚಲ್ಲ, ಅದೃಷ್ಟನೇ ಹೆಚ್ಚು ಅಂಥದ್ರ ಬಗ್ಗೆ ಎಲ್ಲ ಹೇಳಿದರು. ಅಂಥವೆಲ್ಲ ಅದು ಮಸ್ತ್ ಅವು ಇವ್ರದ್ದು ಕೋಡಿಮಠ ಸ್ವಾಮಿಯವ್ರದ್ದು ಅದು ಭಾಳ ಚೆನ್ನಾಗಿದೆ. ಅವಾಗ ಅವು ಎಲ್ಲ ಮಠ ಸ್ವಾಮಿ ಪುಟ್ಟರಾಜಗಳು ಎಲ್ಲರನ್ನೂ ಕಲಿಸಿದ್ದೆ ನಾನು. ಮಲ್ಲಿಕಾರ್ಜುನ ಸ್ವಾಮಿಗಳು, ಸುತ್ತೂರು ಜಗದ್ಗುರುಗಳು ಎಲ್ಲರೂ ಬರೋರು. ಅವರೊಬ್ಬರು ಬಂದಿದ್ದು ನನಗೆ ಕೋಡಿಮಠ ಸ್ವಾಮಿ. ಅರಸೀಕೆರೆ ಕ್ಯಾಂಪ್ ಇತ್ತು. ಸೀದಾ ಹೋದೆ ಕರೆಯೋಣಂತ. ಯಾರಪ್ಪ ನೀನು ಅಂದರು. ನಾನು ಕುಮಾರಸ್ವಾಮಿ ಅಂತ. ಏನು ಬಂದಿದ್ದು? ನಾಟಕ ಕಂಪ್ನಿ ಹಾಕಿದ್ದೀನಿ, ಅದಕ್ಕೆ ನಿಮ್ಮನ್ನು ಪಾದ ಪೂಜೆ ಮಾಡಬೇಕು ಬರಬೇಕು.
ಸಾಮಾಜಿಕ ನಾಟಕ ಆದರೆ ನಾನು ಬರಲ್ಲ ಅಂದ್ರೆ ಪೌರಾಣಿಕ ಆಡ್ತೀನಿ ಬಾ, ಬರೀ ಬುದ್ಧಿ ಅದು ಯಾವುದು ದೇವಿ ಮಹಾತ್ಮೆ ಬರ್ತೀನಿ ಅಂದರು. ಬಂದ್ಬಿಟ್ರು, ಬಂದು ನಾಟಕ ನೋಡಿದ್ರು ಅರ್ಧಕ್ಕೆ ಕಟ್ ಮಾಡಿಬಿಟ್ರು ನಾಟಕನ. ಅದು 30 ಜನ ಕಲಾವಿದರು ಬೇಕು, ಎಲ್ಲಿಂದ ತರಕ ನೋಡ್ತಾ ಬರ್ತೀನಿ ಕುಮಾರಸ್ವಾಮಿ ಅಂತ ಹೋಗ್ಬಿಟ್ರು. ನಾನು ಏನು ಹೆಲ್ಪೇ ಮಾಡಲಿಲ್ಲಪ್ಪ ಇವತ್ತು, ಸುಮ್ಮನೆ ಇದ್ದೆ. ಒಬ್ಬ ಮಾಸ್ಟರ್ ಬಂದು ದಿನ ಲೆಕ್ಕ ಬರ್ಕೊಂಡು ಹೋಗೋನು ಜನನ, ಎಷ್ಟು ಜನ ಬಂದಾರೆ ಅಂತ. ಒಂದು 2 ದಿನ ಆದಮೇಲೆ ಬಾರಪ್ಪ ಸ್ವಾಮೀಜಿ ಕರೀತಾರೆ ಅಂತ ಹೋದೆ. ಏನು ಯಾವ ಕಲೆಕ್ಷನ್ ಇಲ್ಲಂತಲ್ಲೋ ಅಂದ್ರೆ, ನಿಮ್ಗೆ ಯಾರು ಹೇಳಿದ್ರು ಬುದ್ಧಿ ಅಂದೆ. ನಾನೇ ಕಳಿಸಿದ್ದೆ ಕಣೋ, ನೀನು ಸುಳ್ಳು ಹೇಳ್ತೀವಿ ಅಂತ. ಇವತ್ತಿಷ್ಟು ಅಂತ ಚೀಟಿ ತೋರಿಸಿದ್ರು. ಅಯ್ಯ ಆಯಿತು, ಎಲ್ಲಿ ನಿನ್ನ ಮನೆ ಅಂದರು. ಚಿತ್ರದುರ್ಗದಲ್ಲಿ ಮುರುಘಾ ಮಠದಲ್ಲಿ ಎದುರಿಗೆ. ಯಾವ ಸ್ವಾಮಿ ನೋಡಿದೆ ನೀನು ಅಂದರೆ, ನಾನು ನೋಡಿದ್ದು ಜಯದೇವ ಸ್ವಾಮಿಗಳು, ಆಮೇಲೆ ಮಲ್ಲಿಕಾರ್ಜುನ ಸ್ವಾಮಿಗಳು ಇದ್ದಿದ್ದು. ನನಗೆ ಆಶೀರ್ವಾದ ಮಾಡಿದರೆ ಜಯದೇವ ಸ್ವಾಮಿಗಳು. ಮತ್ತು ಜಯದೇವ ಸ್ವಾಮಿಗಳ ಬಗ್ಗೆ ಹೇಳೋ ಅಂದರು. ಅಲ್ಲಿ ಹೇಳಿದ್ದು ಅದನ್ನು. ಜಯದೇವ ಸ್ವಾಮಿಗಳು ಅಂತ ಸ್ವಾಮಿಗಳು ಮತ್ತೊಬ್ಬರು ಇಲ್ಲ. ಅವ್ರು ಸಂಜೆ 5 ಗಂಟೆ ಆಯಿತು ಅಂದರೆ 2 ಆನೆ ಇದ್ದು ಅಲ್ಲಿ. 5 ಕಾಲ ಆಗ್ತದೆ ಒದ್ರಕತ್ತಿ ಬಿಡೋವು. ಇದು ಬರಲಿಲ್ಲ ಅಂತ. ಬಂದೆ ಅಂದಟ್ಟಿಗೆ ಜಲ್ಲೆಗೆ ಬೆಲ್ಲ ತೆಗಿಲಿಕತ್ತಾರವರು. 2 ಸೊಂಡ್ಲ ಮೇಲೆ ಇಟ್ಕೊಳ್ಳೋರು ಕೊಡೋರು. ಆಮೇಲೆ 500-600 ದನ ನಿಂತಿದ್ದಾರೆ ಸಾಯಂಕಾಲದಲ್ಲಿ. ಇವ್ರು ಇತ್ಲ ಬಂದಿಟ್ಟು ಎಲ್ಲವೂ ಮುಚ್ಚಿ ಹಾಕ್ಕೊಂಬಿಡೋದು ನೆಕ್ಕಂತ. ಬಿಡರು ಅಂತ ಹೋಗಿ ಅಲ್ಲಿ ಕುರ್ಚಿ ಮೇಲೆ ಕೂತ್ಕೊಳ್ಳೋರು. ಆಗ ನಿಜಲಿಂಗಪ್ಪ, ಇದು ವೀರೇಂದ್ರ ಪಟೇಲು, ಬಿ.ಡಿ. ಜತ್ತಿ, ಇದಕ್ಕೆ ನಾನು ನೋಡಿರೋದಿದ್ದು. 1000 ಜನ ಬಂದು ಕೂತಿರೋ, ಎಲ್ಲ ಸ್ವಾಮಿಗಳು ಕೆಳಗೆ ಕೂತಿರೋರು. ಇವರೊಬ್ಬರೇ ಕುರ್ಚಿ ಮೇಲೆ ಕುಂದಿರ್ತಿದ್ದು. ಆಗ ಸಿದ್ಧಗಂಗಾ ಶಿವಕುಮಾರ ಸ್ವಾಮಿ ಯೌವನ ಅವಾಗ. ಇವ್ರು ಕಾಲೊತ್ತಿಗೆ ಅಂತ ಕೂತ್ಕೊಳ್ಳೋರು. ಇದನ್ನೆಲ್ಲ ಹೇಳಿದೆ, ಕಾಲೊತ್ತಿಗೆ ಕೂತ್ಕೊಳ್ಳೋರು. ಆಗ ನಿಜಲಿಂಗಪ್ಪರು ನಮಸ್ಕಾರ ಮಾಡಿ ಕೆಳಗೆ ಕುಂದ್ರೋರು. ಲೇ ನಿಜಲಿಂಗ, ಮುಖ್ಯಮಂತ್ರಿ ಕಣ ನೀನು, ಕುರ್ಚಿ ಮೇಲೆ ಕುಂದ್ರಲ್ಲಿ. ಇಲ್ಲ ಬುದ್ಧಿ ಅದು ಕೆಳಗೆ ಕುಂದ್ರೋರು. ಬಿ.ಡಿ. ಜತ್ತಿ ರಾಷ್ಟ್ರಪತಿ ಕಣ ನೀನು, ಜತ್ತಿ ನೀನಾದರೂ ಕುರ್ಚಿ ಮೇಲೆ ಕುಂದ್ರು. ಇಲ್ಲ ಬುದ್ಧಿ 7 ಜನ್ಮ ಎತ್ತಿದ್ರು ನಾವು ಕುರ್ಚಿ ನಿಮ್ಮ ಜೊತೆ ಕುಂದ್ರೋಕ್ಕಾಗಲ್ಲ ಅಂತ ಕೆಳಗೆ ಕುಂದ್ರೋರು. ಅವಾಗ ಹೇಳೋರು 1000 ಜನಕ್ಕೆ, ಬರ್ಕೊಳ್ರು ಇಂಥ ಡೇಟಿಗೆ ಮುಂದುವರ್ಷ ನಾನು ಒಪ್ಪಿನಿ ಅಂತ. ಅದು ನಡೆದದ ಕತೆ. ಅದ್ರ ಬಗ್ಗೆ ಒಂದು ಅರ್ಧ ಇನ್ನೂ ಭಾಳ ಆಯ್ತದು. ಅದು ಸಾಂಗ್ನೇಷನ್ ಮಾಡಿ ಹಂಗೆ ಸೀದಾ ಬಾಗಲಕೋಟೆಗೆ ಹೋಗ್ಬಿಟ್ಟು ಅಲ್ಲಿ ನಾಮಿನೇಷನ್ ಮಾಡಿ ಬೆಂಗಳೂರಿಗೆ ಹೋಗ್ಬಿಡು. ನೀನು ಮತ್ತೆ ತಿರುಗಿ ನೋಡ್ಬೇಡ, ಆರಿಸಿ ಬರಲಿಲ್ಲ ಕಾಯ್ಬೇಕಂಡು ನಾನು ಮಠದಾಗ ಇರಲ್ಲ ಹೋಗು ಅಂದರು. ನಾಮಿನೇಷನ್ ಮಾಡಿ ಹೋಗ್ಬಿಟ್ರು. ಬಂದುಬಿಟ್ರು ಸಿಗ್ಗಾವನಿಂದ ಲಾರಿ ಜನ. ಯಾರಪ್ಪ ನೀವು? ನಾವು ಸಿಗ್ಗಾವನವರು. ಯಾಕೆ ಬಂದ್ರಿ? ನಿಜಲಿಂಗಪ್ಪರು ಎಲೆಕ್ಷನ್ ನಿಂತ ಬುದ್ಧಿ, ನಾವು ಎಲೆಕ್ಷನ್ಗೆ ನಿಲ್ಲಲ್ಲ, ಅವಿರೋಧವಾಗಿ ಆರಿಸ್ತೀವಿ ನಾವು. ಅವ್ರಿಗೆಲ್ಲ ಊಟ ಮಾಡೋ ಎಲ್ಲ ಕಳಿಸಿದ್ರು. ಆಮೇಲೆ ತಿರುಗಿ ದಿನಾಲು 3 ಲಾರಿ ಬಂದುಬಿಟ್ರು ಹೊಸಪೇಟೆಯಿಂದ. ಅಲ್ಲಿ ಹೊಸಪೇಟೆದು ಬಾಗಲಕೋಟೆಯಿಂದ. ಹಾಂ ಹೊಸಪೇಟೆ ಕಣೆ, ಹೊಸಪೇಟೆನೇ. ಅಲ್ಲಿಂದ ಬಂದ್ರಿ. ಎಲ್ಲಿಂದ ಬಂದ್ರಿ? ಹೊಸಪೇಟೆಯಿಂದ ಬಂದು. ಯಾಕೆ? ಈಗ ನಿಜಲಿಂಗಪ್ಪರು ಎಲೆಕ್ಷನ್ ನಿಂತಿದ್ದಾರೆ, ಅವ್ರಿಗೆ ನಾವು ಯಾರು ಎದುರು ನಿಲ್ಲಲ್ಲ, ಅವಿರೋಧವಾಗಿ ಆರಿಸ್ತೀವಿ ಅಂದ್ರಿ. 2 ಕಡೆ ಆರಿಸಿ ಗೆದ್ದುಬಿಟ್ರು. ಮತ್ತೆ ಬಂದು ನಿಜಲಿಂಗಪ್ಪರು, ಏನು ನಿಜಲಿಂಗ ಗೆದ್ದುಬಿಟ್ಟಲ್ಲಿ ಮತ್ತೆ ಆಗ್ಬಿಟ್ಟಲ್ಲೋ ಅಂದ್ರೆ, ನಿಮ್ಮ ಆಶೀರ್ವಾದ ಬುದ್ಧಿ. ಆಯಿತು, ಈಗ ದುರ್ಗದರಿಗೆ ಕುಡಿಯೋಕ್ಕೆ ನೀರಿಲ್ಲ ಅಂತ ನಾವು ಎಷ್ಟು ಕಷ್ಟ ಬಿದ್ದು ಚಾನಲ್ ಮಾಡಿಸಿ ಚನ್ನಗಿರಿ, ಹೊಳಲ್ಕೆರೆ, ಹೊಸದುರ್ಗ ಮತ್ತು ಹಿರಿಯೂರು ಬೇಡ ಡ್ಯಾಮ್ ಐತೆ ಅಂತೇಳಿ, ಮತ್ತು ಚಿತ್ರದುರ್ಗ, ಚಳ್ಳಕೆರೆ, ಮೊಳಕಾಲ್ಮೂರಿಗೆ ಅಳತೆ ಆಗೋಗ್ಬಿಟ್ಟಿತ್ತು ಚಾನಲ್. ಇದು ನಡೆದ ಕತೆ. ಹೆಂಗೆ ಮಾಡಿದೆಯಲ್ಲ, ಅವ್ರಿಗೆ ಕುಡಿಯೋಕ್ಕೆ ನೀರಿಲ್ಲ ಅಂತ. ನೀನು ಮೆಟ್ನೆ ಹಾಕಿದ್ರೆ ನೀನಾರು ಮೆಟ್ನಾರು ಹಾಕ್ಬೇಕು. ಕೈಯಾಗ ಅಧಿಕಾರ ಐತಲ್ಲ, ದಾವಣಗೆರೆ ತಿರ್ಸ್ಬಿಡತ್ತಾಗ. ದಾವಣಗೆರೆಗೆ ಹೋಗ್ಬಿಡ್ತು. ದಾವಣಗೆರೆ ಹೋದ ತಕ್ಷಣವೇ ಏನು ಜನ, ಅವರು ಸಾಯ್ತಿ ಅಂತ ಹೇಳಿದ್ರು ಇಂಥ ಡೇಟಿಗೆ. ನಾನು ಜೀವನದಲ್ಲಿ ಮೊದಲು ಹೆಣ ನೋಡಿದ್ದೆ ಅವ್ರದ್ದೇ. ನಾನು ಏನು ಹೊಳಲ್ಕೆರೆ, ಹೊಸದುರ್ಗ, ಚಳ್ಳಕೆರೆ, ಹಿರಿಯೂರು ನಿಲ್ಲಾಗ ಜನ, ಅಷ್ಟು ಜನ ಬಂದುಬಿಡ್ತಾರಲ್ಲ. ಇವೆಲ್ಲ ಬರ್ಕೊಂಡು ಹೋಗಿದ್ರಲ್ಲ, 3 ದಿನ ಶವನೇ ಎತ್ತಲಿಲ್ಲ. ನಾವು ಕೊಡಲ್ಲ, ಇವರು ಬಿಡಲ್ಲ. ನಾವು ದಾವಣಗೆರೆ ತಾಲೂಕು ಆಗಿತ್ತಲ್ಲ, ನಾವು ಕೊಡಲ್ಲ, ನೀರು ರಕ್ತ ಕೋಡಿ ಹೇಳಿದ್ರು ನಾವು ಬಿಟ್ಟು ಹೋಗಲ್ಲ ಅಂತ ಕೂತ್ಕೊಂಡ್ಬಿಟ್ರು. 3 ದಿನ ಆದಮೇಲೆ ಆಮೇಲೆ ಜತ್ತಿಯವರು, ವೀರೇಂದ್ರ ಪಟೇಲ್, ನಿಜಲಿಂಗಪ್ಪ ಅವರು ತೀರ್ಮಾನ ಹೇಳ್ತಾರೆ. ಅದಕ್ಕೆ ಆಯಿತು, ಈಗ 2 ಊರಿನಲ್ಲಿ ನಡ್ಕೋಬೇಕು ಅಂತ ನಿಜಲಿಂಗಪ್ಪರು ಆನೆ ಮೇಲೆ ಬಾಗಿಲ ಮೇಲೆ ನಿಂತ್ಕೊಂಡು ಕೂಗಿ ಹೇಳಿದರು. ಇದುವರೆಗೂ ನಾವು ಅಜ್ಜನ ಸೇವೆ ಮಾಡಿದ್ದೀವಿ, ಅವ್ರು ಅಲ್ಲಿಂದ ಬಂದಿದ್ದಾರೆ ಅಂದಮೇಲೆ ಮುಂದೆ ಅವರೇ ಸೇವೆ ಮಾಡ್ಕೊಂಡು ಅಲ್ಲೇ ಅಂತ್ಯಕ್ರಿಯೆ ಆಗಲಿ ಅಂದ್ಬಿಟ್ರು. ಊರು ತುಂಬ ಮೆರಳಿಗೆ ಮಾಡ್ಕೊಂಡು ಹೋಗ್ಬೇಕು ಅಂದರೆ ನನಗೆ 2800 ರೂಪಾಯಿ ಸಿಕ್ಕಿತ್ತು ದುಡ್ಡು ತೋರೋದವ್ರಿಗೆ. ಇದ್ರ ಬಗ್ಗೆ ಎಲ್ಲ ಹೇಳಿದೆ ಜಯದೇವ ಸ್ವಾಮಿಗಳದು. ಅವಾಗ ಚೆಕ್ ಕೊಡ್ರು ಅಂದ್ರೆ ಚೆಕ್ ಕೊಟ್ಟರು. 51,000 ರೂಪಾಯಿ ಬರೆದ್ರು. ಅವತ್ತು ಶನಿವಾರ, ಭಾನುವಾರ ರಜೆ ಇತ್ತು. ರಜೆ ಇದ್ದಾಗ ಇದು ಹಿಂಗೆ ಚೆಕ್ ಕೊಟ್ಟು ಗಡಿಯಾರ ನೋಡಿದೆ. ನೀನು ಯಾಕೆ ಗಡಿಯಾರ ನೋಡುತ್ತೆ ಅಂತ ನನಗೆ ಗೊತ್ತು. ಇವತ್ತು ಬ್ಯಾಂಕ್ ಕ್ಲೋಸ್ ಆಗೈತೆ, ನಾಳೆ ರಜಾ, ನಾಡ್ದು ರಜಾ, ಅದಕ್ಕೆ ಅಂತಾರೆ ಬ್ಯಾಂಕ್ನಲ್ಲಿ ಫೋನ್ ಮಾಡು, ಅಲ್ಲೇ ಕೂತರು ಅಂತೇಳಿ 7 ಗಂಟೆವರೆಗೂ.
ದುಡ್ಡು ಕಳಿಸ್ತೀನಿ ಅಂತ. ಅವಾಗ ಅಲ್ಲೋ ದೇವಿ ಮಹಾತ್ಮೆನ ಅರ್ಧ ತನಕ ಚೆನ್ನಾಗಿ ಬರೆದು ಮಾಡಿದೀಯ, ಮುಂದೆ ಅರ್ಧನೇ ಮಾಡಲಿಲ್ಲಲ್ಲ, ಎಲ್ಲಿ ಆಡ್ತಿ ಹೇಳು, ಅಲ್ಲಿ ಬಂದು ನಾಟಕ ನೋಡ್ತೀನಿ ನಾನು. ಯಾವುದೋ ಕೋಡಿಮಠ ಸಂಘ ಎಲ್ಲ ಬುದ್ಧಿ ಆಡ್ತಿದ್ದೆ. ಕಲಾವಿದರು ಭಾಳ ಜನ ಬೇಕು, 30 ಜನ ಕಲಾವಿದರು, ಇವ್ರಿಗೆ ನನಗೆ ಕೊಡೋಕ್ಕಾಗಲ್ಲ ಅಂದೆ. ಹಂಗೆ ಕೋಡಿಮಠ ಸಂಘ ನನ್ನ ಬಗ್ಗೆ ಭಾಳ ಅಭಿಮಾನ, ಎಂಥ ಮಸ್ತದ ಇರಲ್ಲ ಅಂತೇನಲ್ಲ. ಈಗ ಇಷ್ಟೆಲ್ಲ ದೊಡ್ಡವ್ರ ಜೊತೆ ಮಹನೀಯರ ಜೊತೆ ಒಂದಷ್ಟು ಬದುಕನ್ನು ಕಟ್ಟಿಕೊಂಡು ನೀವೊಬ್ಬ ಕಲಾವಿದನಾಗಿ ಕುಮಾರೇಶ್ವರ ನಾಟ್ಯ ಸಂಘವನ್ನು ಕಟ್ತೀರಿ. ಆವತ್ತಿನ ಕಾಲಕ್ಕೆ ಉತ್ತರ ಕರ್ನಾಟಕದಲ್ಲಿ ನಾಟಕ ಸಂಘಗಳ ಹಾವಳಿ ಜಾಸ್ತಿ ಇತ್ತು. ಈ ಮಧ್ಯ ಕರ್ನಾಟಕದ ಒಬ್ಬ ಕುಮಾರೇಶ್ವರ ಹೆಸರಿನಲ್ಲಿ ಒಂದು ನಾಟಕ ಕಟ್ಟಿ ಅದರಲ್ಲಿ ನೀವು ಬಹುಮುಖ್ಯವಾಗಿ ಎಷ್ಟು ಜನ ಕಲಾವಿದರನ್ನು ಬೆಳೆಸಿದ್ರಿ? ಸುಮಾರು 250 ಜನರ ಕಲಾವಿದನ ತರಬೇತಿ ಮಾಡಿದ್ದೀನಿ. ಅದರಲ್ಲಿ ಸುಮಾರು ಜನದಲ್ಲಿ ಒಂದು 100-130-140 ಜನ ಈಗಾಗಲೇ ತೀರ್ಕೊಂಡು ಹೋಗಿದ್ದಾರೆ. ಓಕೆ. ಕೆಲವಿದ್ರು ಸತ್ತು ಹೋಗಿದ್ದಾರೆ, ಕೆಲವರು ಎಲ್ಲೆಲ್ಲಿ ಹೋದ್ರು ಏನೋ. ಈ ಕುಮಾರಸ್ವಾಮಿ ನಾಟ್ಯ ಸಂಘವನ್ನ ಇಡೀ ರಾಜ್ಯ ಗುರುತಿಸುವಂತ ಒಂದು ಬಹುದೊಡ್ಡ ಕ್ರಾಂತಿ ಮಾಡಿದ ಅಥವಾ ಹೆಗ್ಗಳಿಕೆಯನ್ನು ಪಡ್ಕೊಂಡಂತ ನಾಟಕ ಯಾವುದು? ಗುರು ತಿಪ್ಪೇರುದ್ರ ಸ್ವಾಮಿ ಮಹಾತ್ಮೆ. ನಾಯಕನಟ್ಟಿಯ ಶ್ರೀ ಗುರು ತಿಪ್ಪೇರುದ್ರ ಸ್ವಾಮಿ ಮಹಾತ್ಮೆ ನಾಟಕ. ಕೋಲಾರ ಜಿಲ್ಲಾ ಚಿಕ್ಕಬಳ್ಳಾಪುರದಲ್ಲಿ ನಾಟಕ ಆಡಿಸ್ತಿದ್ದೆ ನಾನು. ಗುಬ್ಬಿ ಚನ್ನಬಸವಣ್ಣವರು ನಾನು ಭಾರಿ ಕ್ಲೋಸು. ನೋಡೋ ಸಿದ್ಧಲಿಂಗೇಶ್ವರನ ಹೆಂಗೆ ಕಲೆಕ್ಷನ್ ಆಗುತ್ತೆ, ಇಂಥ ನಾಟಕ ಆಡೋದೇ, ಇಂಥವ್ಯಾಕೆ ಆಡ್ತೀವಿ ಅಂದರು. ನಾನು ಸೊಂಡೆಕೆರೆ ಮಂಜುನಾಥ್ ಅಂತ ಒಬ್ಬರು ಇದ್ರು ಇಲ್ಲಿ, ನಾನು ಬರೀತೀನಿ ತಿಪ್ಪೇಸ್ವಾಮಿ ನಾಟಕನ ಅಂತ ಬರೆದ್ಬಿಟ್ರು. ಸುಮಾರು 2-3 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟೆ. ನಾಟಕದ ದಿನ 6 ಗಾಡಿ ಅಡ್ವರ್ಟೈಸ್, ಕುದುರೆ ಗಾಡಿ ಅಡ್ವರ್ಟೈಸ್ಗೆ ಹೋಗ್ಬಿಟ್ಟಿದ್ದೆ. ಅಲ್ಲಿಂದ ಬಂದನು, ಕುಮಾರಸ್ವಾಮಿ ಒಂದು ಮಾತಾಡ್ಬೇಕು, ಏನು ಒಂದು ಸೊಳ್ಳೆ ಪರದೆ ಬೇಕು ಅಂದರೆ. ಅಲ್ಲಪ್ಪ 3 ಲಕ್ಷ ಖರ್ಚು ಮಾಡಿದ್ದೀನಿ, ಸೊಳ್ಳೆ ಪರದೆ ಬೇಕು ಅಂತ ಇವತ್ತು ಹೇಳ್ತೀಯಲ್ಲ, ಎಲ್ಲನೂ ಆಗುತ್ತಾ? ನೀನು ಕೆಲಸ ಮಾಡು, ದುಡ್ಡು ಕೊಡ್ತೀನಿ, ಬೆಂಗಳೂರಿಗೆ ಬಟ್ಟೆ ತಂದು ಹೊಲಿಸಿ ಬರೆಸಿ ಆಡಿಸು ಅಂದೆ. ನನಗೆ ಸಿಟ್ಟು ಬಂದುಬಿಡ್ತು. ಹಂಗಾದ್ರೆ ನಾನು ನಾಟಕ ಫೇಲ್ ಆದ್ರೆ ನಾನು ಜವಾಬ್ದಾರಿ ಅಲ್ಲ ಅಂದ್ಬಿಟ್ಟು ಭಾಳ ನೋವಾಗ್ಬಿಡ್ತು. ನೀನು ಬುಕ್ಕು ದುಡ್ಡು ಹೋಗ್ಬಿಡು, ಬೇಡ, ನಿಂತೋಗ್ಬಿಡ್ತು ನಾಟಕ. ಆಮೇಲೆ ಮಾಂಡ್ರಲ್ಲಿ ಕಳಿಸಿ ಮತ್ತೆ ಪರಿಸ್ಥಿತಿ, ಅದಕ್ಕೆ ಎಲ್ಲಿಯೂ ಕಲೆಕ್ಷನ್ನೇ ಬರಲಿಲ್ಲ. ಈಗ ಹವಾಸನೆ ಬೇಡ, ತಿಪ್ಪೇಸ್ವಾಮಿ ನಾಟಕದ ಹವಾಸನೆ ಬೇಡ ಅಂತೇಳಿ ಸುಮ್ಮನೆ ಕೂತಿದ್ದಾಗ ತಾರಾಸು ನಾವು ಹುಣಸೂರು ಕೃಷ್ಣಮೂರ್ತಿಯವರು ಮೈಸೂರಾಗ ಕೂತಿದ್ವಿ. ಯಾಕೋ ತಿಪ್ಪೇಸ್ವಾಮಿ ನಾಟಕ ಬಂದ್ ಮಾಡಿಬಿಟ್ಟೆ ಅಂದ್ರೆ ತಾರಾಸರು, ಬೆಲ್ಲ ಬಿಡಪ್ಪರೆ ಅದು ಕಲೆಕ್ಷನ್ ಆಗಲ್ಲ, ಸುಮ್ಮನೆ ಯಾಕೆ ಇಲ್ಲೇ ತಪ್ಪು ಮಾತಾಡ್ತಾಯಿದ್ದೀನಿ ನೀನು. ನಾನು ಬರೀಬೇಕಾದ ನಾಟಕ ಅದು. ತಳಕಿಗೂ ನಾಯಕನಟ್ಟಿಗೂ ಕೇವಲ 11 ಕಿಲೋಮೀಟ್ರ್. ಎಲ್ಲೆಲ್ಲೋ ಜಗತ್ತಿನಾಗ ಎಲ್ಲೆಲ್ಲದೋ ಬರೆದು ತಿಪ್ಪೇಸ್ವಾಮಿನೇ ಬಿಟ್ಬಿಟ್ಟೆ. ಈಗ ಬರೀತಿದ್ದೆ, ಕೈ ನಡುಗ್ತದವೆ. ಒಂದು ಕೆಲಸ ಮಾಡು, ದುಡ್ಡು ನಾನು ಕೊಡ್ತೀನಿ, ಮುಂಬೈಗೆ ಹೋಗಿ ಬರೋವು ಅಂದು. ಮುಂಬೈನಲ್ಲಿ RD ಕಾಮತ್ ಅಂತ 3 ಭಾಷೆಯಲ್ಲಿ ನಾಟಕ ಬರೀತಿದ್ರು ಅವರು, ಮರಾಠಿ, ಹಿಂದಿ, ಕನ್ನಡದಲ್ಲಿ. ಆಗ ಷಣ್ಮುಖ ಮಾಲಿನಲ್ಲಿ ದಿಲೀಪ್ ಕುಮಾರ್ ಅವರೆಲ್ಲ ಮಾತಾಡ್ಕೊಂತ ಕೂತಿದ್ರು. ಅವಾಗ ಹೋಗಿ ಚೀಟಿ ಕೊಟ್ಟಿರಲ್ಲ, ಬರ್ತೀನಿ ಅಂತ ಬಂದೇ ಬಿಟ್ರು. ಬಂದಮೇಲೆ ಹೀಗೆ ಇರ್ಬೇಕು ತಿಪ್ಪೇಸ್ವಾಮಿ ನಾಟಕ ಅಂತೇಳಿ ಸ್ಕೆಚ್ ಹಾಕಿದ್ರು ಅವರು. ಇವರು ಬರೆದ್ರು. ಆಮೇಲೆ ಹಿರಿಯೂರಿನಲ್ಲಿ ಪ್ರಾರಂಭ ಮಾಡಬೇಕಾಯಿತು. ಈಗ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಅಲ್ಲಿ ಹಾಕಿದ್ದೆ. ಆಮೇಲೆ ಎಲ್ಲ ವ್ಯವಸ್ಥೆ ಮಾಡಿದೆ. ಸಂಗೀತ ಟೋನ್ ಮಾಡೋರೇ ಇಲ್ಲ. ಅವತ್ತೇ ನಾಳೆ ಶುಕ್ರವಾರ ನಾಟಕ, ಇವತ್ತಾರೆ ಮಂಗಳವಾರ. ಅವರು ಕವಿಗಳು ಸಿಟ್ಟಿಗೆ ಎದ್ದುಬಿಟ್ರು, ನಾನು ನಾಟಕನೇ ಆಡ್ಸೋದಿಲ್ಲ, ಸಂಗೀತ ಟೋನೇ ಮಾಡಿಲ್ಲ ಅಂದಮೇಲೆ ಹೆಂಗೆ ನಾಟಕ, ಇಷ್ಟು ಕಷ್ಟ ಬಿದ್ದು ನಾಟಕ ಬರೆದಿದ್ದೀನಿ ನಾನು. ಬೆಳಗ್ಗೆ ಕೃಷ್ಣರಾಯ ಶಾಸ್ತ್ರಿಗಳು ಅವರು ಎಲ್ಲ ಬರೋರು. ಅವಾಗಿದ್ದು ಸಂಗೀತ ಮಾಡೋರು ಬೇಕು ಅಂತ. ಏನು ಮಾಡಲಪ್ಪ, ಎಲ್ಲಿ ಹುಡುಕ್ಲಿಲ್ಲ. ನಾನು 2 ದಿನಕ್ಕೆ ಅಂದಾಗ ತಿಪ್ಪೇಶನ್ ಪವಾಡ್ಗಳು ಇವೆಲ್ಲ. ಯೋಗ ನರಸಿಂಹಮೂರ್ತಿಗಳು ಬ್ಯಾಗ್ ಹಾಕ್ಕೊಂಡು ಬಂದರು. ನೋಡ್ತಿದ್ದ ಮೇಲೆ ತಲೆ ಕೆಟ್ಟೋಗ್ಬಿಡ್ತು. ಶಿವನಿ ಇವರೇ ನೆನಪಾಗಲಿಲ್ಲಲ್ಲ ನನಗೆ ಅಂತ. ಬರೀ ಅಣ್ಣರೇ ಎಲ್ಲಿಗೆ ಹೋಗಿ, ದಾವಣಗೆರೆಗೆ ಹೋಗ್ತಾರೆ, ಬಳ್ಳಾರಿಗೆ ಹೋಗ್ತಾರೆ. ದಾವಣಗೆರೆಗೂ ಹೋಗಲ್ಲ, ಬಳ್ಳಾರಿಗೆ ಹೋಗಲ್ಲ, ನಿನ್ನ ಹತ್ರಕ್ಕೆ ಬಂದೀನಿ ನಾನು. ಯಾಕೆ ಅಂದರು, ಸೋಮವಾರ ನಾನು ನಡೀತಿದ್ದು ಆಪ್ರೇಷನ್ ಆಯ್ತು ಕುಮಾರಸ್ವಾಮಿ, 5,000 ರೂಪಾಯಿ ಬೇಕು ನನಗೆ, ಎಲ್ಲ ಬೇಡ ಕೊಡು ಅಂದೆ. ಕೊಡ್ತೀನಿ, ಟೋನ್ ಮಾಡಿರಿ ಮೊದಲು ಅಂದೆ. ಒಂದೇ ದಿನಕ್ಕೆ ಟೋನ್ ಮಾಡಿ ಶುರು ಮಾಡಿಬಿಟ್ರು. ಶುರು ಮಾಡಿದ ತಕ್ಷಣ ಮೊದಲನೇ ದಿನ 600 ರೂಪಾಯಿ ಕಲೆಕ್ಷನ್ ಆಯಿತು. ಮತ್ತೆ ತಲೆ ಕೆಟ್ಬಿಡ್ತು ನನಗೆ, 600 ರೂಪಾಯಿ ಕಲೆಕ್ಷನ್ ಆಯ್ತಲ್ಲ ಅಂತೇಳಿ. 2ನೇ ದಿನ ಶನಿವಾರದ ದಿನ 800 ರೂಪಾಯಿ ಕಲೆಕ್ಷನ್ ಆಯಿತು. ಏನು ಕುಮಾರಸ್ವಾಮಿ ಏನು ಮಾಡ್ತೀನಿ, ನನಗೆ ದುಡ್ಡೆಲ್ಲ ಖರ್ಚಾಗಿ ಹೋಗ್ಬಿಡೈತೆ, ಸೀನರಿ ಎಲ್ಲ ಮಾಡಿಸಿದ್ದೀನಿ, ಏನು ಮಾಡೋದು ಅನ್ನೋದು. ಈ ಒಂದು ಕೆಲಸ ಮಾಡಿ, ಭಾನುವಾರದ ದಿನ 2 ನಾಟಕ ಇರ್ತವೆ, ನೀವೇ ಬುಕ್ಕಿಗೆ ಕೂತ್ಕೊಳ್ಳಿ, ಎಷ್ಟು ಕಲೆಕ್ಷನ್ ಆಗುತ್ತೆ ಅಷ್ಟು ತಗೊಳ್ಳಿ, ಉಳಿಕೆದಕ್ಕೆ ನಾನು ಕೊಡ್ತೀನಿ, ಕೂತ್ಕೋಗ್ರಿ ಅಂತ ಕೂತ್ಕೊಂಡ್ರು. 12,000 ರೂಪಾಯಿ ಆಯಿತು. 800 ರೂಪಾಯಲ್ಲಿ 12,000 ಚಿಲ್ಲರೆ ಆಯಿತು. ಕೊಡೋಕೆ ಹೋದೆ, ಬಿಟ್ಟಲ್ಲ, ನಾವು ಸ್ಟೇಜ್ ಮೇಲೆ ಕೊಡಿ ಅಂದರೆ. ಸ್ಟೇಜ್ ಮೇಲೆ ಕರೆದು
ನಾಯಕನಟ್ಟಿ ತಿಪ್ಪೇರುದ್ರ ಪವಾಡ ಅಂದರೆ ಇದೇ ನೋಡ್ರಿ ಸತ್ಯ. ನನ್ನ ಹೆಂಡತಿ ನಾಳೆ ಬೆಳಿಗ್ಗೆ ಭಾನುವಾರ ಇವತ್ತು ಬೆಳಿಗ್ಗೆ ಆಪ್ರೇಷನ್ ಇದೆ. ಕುಮಾರಸ್ವಾಮಿಗೆ 5,000 ಕೇಳಿದ್ದೆ, ಆ ತಿಪ್ಪೇಶ 12,000 ಕೊಟ್ಟದೆ ನನಗೆ. ಈ ನಾಟಕ ಎಲ್ಲೂ ಫೇಲ್ ಆಗೋದಿಲ್ಲ ಅಂತ ಉದ್ದಾಗಿ ಅಡ್ಡು ಬಿದ್ದುಬಿಟ್ರು. ಅಡ್ಡು ಬಿದ್ದು ಒಂದು 4-5 ದಿನ ಆಯಿತು. ದಾವಣಗೆರೆಯಿಂದ ಒಂದು 4 ಜನ ಬಂದರು. ಬಂದು ಕುಮಾರಸ್ವಾಮಿ ದಾವಣಗೆರೆ ಮಾಡಿರಿ ಕ್ಯಾಂಪ. ಯಾಕೆ ಏನು ಇಲ್ಲ ದಾವಣಗೆರೆ ಮಾಡಿರಿ ಬರ್ರಿ ಅಂದ್ರಿ. ಹೋದ ಗುಡಿಗೇರಿ ಬಸವರಾಜು, ಪಿಶಾಳಿ ಕೃಷ್ಣಾಜಿರಾವ್ ಅವರೆಲ್ಲ ಕೂತಿದ್ರು. ಹಳೆ ಬಸ್ ಸ್ಟ್ಯಾಂಡ್, ಸೌಕರ್ಯ ಬಸ್ ಸ್ಟ್ಯಾಂಡಿಗೆ. ಅವಾಗಿದ್ದು ನಮಸ್ಕಾರ ಸರ್, ನಮಸ್ಕಾರ. ಏನು ಬಂದಿದ್ದು? ತಿಪ್ಪೇಸ್ವಾಮಿ ನಾಟಕ ಆಡಿಸ್ಬೇಕು, ಸ್ಟೇಜ್ ಬೇಕಾಗಿತ್ತು. ಕೊಡಲ್ಲ ಅಂದ. ಅಲ್ಲ ಅಡ್ವಾನ್ಸ್ ಕೊಡ್ತೀನಿ. ಅಡ್ವಾನ್ಸ್ ನೀನು ಒಬ್ಬನೇ ಕಂಡಿರೋದು, ಅಡ್ವಾನ್ಸು ಬೇಡ ಏನು ಬೇಡ, ಕೊಡಲ್ಲ, ಟೀ ಕುಡಿ ಎದ್ದು ಹೋಗು. ಸಿಟಿಗೆ ಎದ್ಬಿಟ್ರು. ಗುಡಿಗೇರಿ ಬಸವರಾಜು ಬಿಡಪ್ಪ ಕೊಡಲ್ಲ ಅಂದ್ರೆ. ಗುಡಿಗೇರಿ ಬಸವರಾಜು 2 ವರ್ಷದಿಂದ ಇಲ್ಲಿ ಕ್ಯಾಂಪ್ ಮಾಡಿದರೆ ಅವ್ರನ್ನ ಬಿಡಿಸಿ ನಿನಗೆ ಕೊಡಲೇನೆ, ಅದ್ಯಾವುದು ತಿಪ್ಪೇಸ್ವಾಮಿ ನಾಟಕ ಆಡಿಸ್ತಾನೆ, ಹೋಗೋ ತಗೊಂಡು ಬಂದುಬಿಟ್ಟೆ. ಬಂದು 8 ದಿನ ಆಯಿತು. ಬಸವರಾಜು ಅವರಿಬ್ಬರು ಕಾರ್ ತಗೊಂಡ್ಬಂದರು. ಬಂದು ನಾನು ನಾಟಕ ನೋಡೋಕೆ ಬಂದಿಲ್ಲ ಅಂದರೆ. ನಾಟಕ ನೋಡೋಕೆ ಬಂದಿಲ್ಲ, ನಾಟಕ ತಗೊಂಡು ಹೋಗಿ ಬಂದಿದ್ದೀವಿ ನಾವು. ತಿಪ್ಪೇಸ್ವಾಮಿ ಏನಂತ ಮಾಡ್ಕೊಂಡಿದ್ದೀನಿ ನೀನು? ನನ್ನ ಮಗಳು ಮದುವೆ ಮಾಡಿ ಲಗ್ನ ಬದುಕಿ ಆಗಿರಿ, 3 ದಿನ ಮದುವೆ ಐತೆ, ಮಾತು ನಿಂತೋಗ್ಬಿಟ್ರು ನನ್ನ ಮಗಳಿಗೆ. ಉಳಿಯೋದಿಲ್ಲ ಡಾಕ್ಟ್ರು ಅಂದರು. ಸೀದಾ ನಾಯಕನಟ್ಟಿಗೆ ಹೋಗಿ ಬೇಡ್ಕೊಂಡೆ, ನೀನು ನಾಟಕ ಆಡಿಸ್ತೀನಪ್ಪ, ನನ್ನ ಮಗಳು ಬದುಕಿಸ್ಕೊಡು ಮದುವೆ ಮಾಡಿದಾಗ. ತಿರುದಿನ ಎದ್ದು ಮದುವೆ ಮಾಡ್ತೀನಿ, ಮೊದಲು ಇದನ್ನು ದಾವಣಗೆರೆ ಕ್ಯಾಂಪ್ ಮಾಡಿ ನೀನು ಅಡ್ವಾನ್ಸು ಬೇಡ, ಬಾಡಿಗೆನೂ ಬೇಡ, ಏನು ಬೇಡ, ನಾಟಕ ಆಡಿಸ್ತೀನಿ. ಅದೇ ಪವಾಡ ಅದು. ಅಲ್ಲಿಂದ ಹೋದ್ವಿ. ಏನು ಕಲೆಕ್ಷನ್. ನಾನು ಗುಡಿಗೇರಿ ಬಸವರಾಜು ನನಗೆ ಷರತ್ತು ಬಿದ್ದುಬಿಡ್ತು. ನೀನು ಶಿವಮೊಗ್ಗದಿಂದ ಬಂದೀಯಾ, ನೀನು ಉತ್ತರ ಕರ್ನಾಟಕ, ನಾನು ಕಿಂಗು, ಮೈಸೂರು ನೀನು ಕಿಂಗು, ಇಬ್ಬರದು ಪರೀಕ್ಷೆ ಆಗಿಬಿಡ್ಬೇಕು. ನಾನು ಶಿವಮೊಗ್ಗಕ್ಕೆ ಹೋಗ್ತೀನಿ, ದಾವಣಗೆರೆ ಬಾ. ದಾವಣಗೆರೆ ನೀನು ಸೋತ್ಬಿಟ್ರೆ ಶಿವಮೊಗ್ಗದ ಬಂದು ಕ್ಷಮೆ ಬೇಡಬೇಕು. ನಾನು ನಿನ್ನೆದ್ರೆ ಶಿವಮೊಗ್ಗದಾಗ ಫೇಲ್ ಆಗಿಬಿಟ್ರೆ ದಾವಣಗೆರೆ ಬಂದು ಕ್ಷಮೆ ಬೇಡ್ತೀನಿ. ಹಂಗಾಗಿ ನಾನು ಅಡ್ವರ್ಟೈಸಿಂಗ್ ಮಾಡಿಸಲ್ಲ, ಒಂದು ಹ್ಯಾಂಡ್ ಬಿಲ್ ಮಾಡಿಸಲ್ಲ. ಯಾಕಂದರೆ ತಿಪ್ಪೇಸ್ವಾಮಿ ಭಕ್ತರು ಭಾಳ ಇದ್ದರು. ಅಡ್ವರ್ಟೈಸ್ ಮಾಡಿಸ್ತಿ ಏನು ಹೊಡೆದಾಟ ಟಿಕೆಟು, ನುಗ್ಗುಲು. ಆಗ ರಾತ್ರಿ ಬೆಳಗ್ಗೆ 12 ಗಂಟೆಗೆ ಟಿಕೆಟಿಗೆ ಬಂದ್ಬಿಡೋರು. ಅಷ್ಟಿಗೆ ಕಲೆಕ್ಷನ್ ನಡೀತಿತ್ತು. ಒಬ್ಬನು ಬಂದ ರಾತ್ರಿ 2 ಗಂಟೆಗೆ ಎದ್ದೇಳಿಸ್ದ. ಕುಮಾರಸ್ವಾಮಿರೇ ಬರೀ ಎದ್ದೇಳ್ರಿ ಎದ್ರಿ. ಏನು ಅಂದೆ. ಇವನು ನಮ್ಮ ಹೋಟ್ಲಲ್ಲಿ ಲೋಟ ತೊಳಿತಾನೆ, 2 ವರ್ಷ ಆಯ್ತು ಬಂದಿವ್ರು. ಇವನು ಮೂಕ, ಮಾತು ಬಂದಿದೆ, ಇದಕ್ಕೆ ಏನು ಹೇಳ್ತೀರಾ? ಇದು ನಡೆದಕ್ಕಂತೇನೆ, ಮಾತು ಬಂದದ ಏನು ಹೇಳ್ತೀರಾ? ಅವೆಲ್ಲ ಒಪ್ಪಲ್ಲ ನಾನು. ನೋಡ್ರಿ ಹೇಳ್ರಿ ಇವನು ಅಂತ. ನಿಂದು ಯಾವ ಊರು ಅಂದೆ. ಪಾವಗಡದ ಹತ್ರ ಒಂದು ಹಳ್ಳಿ, ಹೊಳೆಯಾಗಿ ಶಾರೆಯಾಗಿ ಈಜಾಡ ಹೋಗಿತ್ತು. 2 ವರ್ಷದಿಂದ ಮಾತಾಡಿಲ್ಲ. ತಿಪ್ಪೇಸ್ವಾಮಿದು ತೀರ್ಥ ಪ್ರಸಾದ ಕೊಡ್ತಿದ್ರು. ಸುಮಾರು 40 ನಾಟಕ ನೋಡಿದ್ದೆ ನಾನು. ಫೈಡ್ ಅಂತ ಹೊಡೆದಂಗೆ ಹತ್ತು ಬಿದ್ದೆ, ಮಾತು ಬಂದ್ಬಿಟ್ರು ನನಗೆ. ಬೆಳಿಗ್ಗೆ ಕಾರ್ ಕೊಟ್ಟು ಅಲ್ಲಿಂದ ಕರ್ಸ್ಕೊಂಡು ಅವ್ರ ತಂದೆ ತಾಯಿನ. ಇಲ್ಲ ಕುಮಾರಸ್ವಾಮಿ ಮಾತು ಹೋಗಿದ್ದು ನಿಜ ಅಂದರೆ. ಅದಾಯಿತು. ಅದಾದಮೇಲೆ ಕಾರ್ ಬಂತು ನಮ್ಮದು. ಕಾರ್ ಬಂದ ತಕ್ಷಣ ಅದ್ರಾಗ ಒಬ್ಬ ಹುಡುಗ ಕುಂತಿದ್ದು, ಎಷ್ಟು ಹುಡುಗ, ಅದು ನಮ್ದಲ್ಲ ಹುಡುಗ. ಬರ್ರಿ ಯಾವುದೋ ಹುಡುಗ, ಅದು ಹುಡುಗನ ಕೊಡ್ಲಾಗ ಚೈನು, ಇದು ಹುಡ್ದಾರ ಬೆಳ್ಳಿ ಬಂಗಾರದ್ದೆಲ್ಲ ಬೇರೆ ಇದ್ದು. ನನಗೆ ಅನುಮಾನ ಬಂದ್ಬಿಡ್ತೀವಿ, ಯಾರ್ದು ಮಗು? ನಮ್ಮ ಅಪ್ಪನ ಕಾರಣ ಅಂದ. ಕರಿ ನಿಮ್ಮ ಅಪ್ಪನ ಕರ್ಕೊಂಬರ್ಬೋದು. ಅಲ್ಲ ಅಂದರು. ಹೇಳ್ಕೊಂಡು ರಪ್ಪ ಹೊಡೆದು. ಇಲ್ಲ ಕಾರಣ ಹರಿಹರದಾಗ ಅಡ್ವರ್ಟೈಸ್ಗೆ ಹೋಗಿದ್ವಿ, ರೋಡ್ನಲ್ಲಿ ಅಳತಿತ್ತು, ಎತ್ಕೊಂಬಂದ್ಬಿಟ್ವಿ ಬಂಗಾರ ಸಲುವಾಗಿ. ಸರಿ, ಆ ಹುಡುಗ ಎಲ್ಲೇ ಇರಲಿ ಅಂತೇಳಿ ಆ ಹುಡುಗನ ಅಲ್ಲೇ ಇಟ್ಕೊಂಡ್ರಿ. ಅವ್ರು ಏನು ಹುಡುಕ್ತಿದ್ದಾರೆ ಕಾರ್ಗಳು ಬಿಟ್ಟು. ಅಲ್ಲಿ ದಾವಣಗೆರೆಗೆ ಬಂದು ಅಂಜನಿ ಆಕ್ಷನ್ ಹುಡುಕ್ತಿದ್ದಾರೆ. ಭದ್ರಾವತಿ ಅಡಿಕೆ ಮಂಡಕ ಐತೆ, ಎಲ್ಲೆಲ್ಲ ಹುಡುಕ್ತಾ ಇದ್ದಾರೆ, ಸಿಕ್ಕಲೇ ಇಲ್ಲ. ಹುಡುಗ ಎಲ್ಲಿ ಅಡ್ಕೊಂತಿತ್ತು. ಆಮೇಲೆ ನಾಟಕದಲ್ಲೇ ಅಡ್ವರ್ಟೈಸ್ ಕೊಟ್ರಿ. ನಾಟಕದಲ್ಲೇ ಅಡ್ವರ್ಟೈಸ್ ಕೊಟ್ರಿ ನೀವು? ಇಲ್ಲ, ಕೊಡಲಿಲ್ಲ. ನನಗೆ ಸುಮ್ಮನೆ ಯಾಕೆ ಕೊಡೋಣ ಅಂತೇಳಿ. ಮೋತಿ ಟಾಕೀಸ್ ಐತಲ್ಲ, ನಾಗರಾಜು ನಾನು ಕುಂತಿದ್ವಿ. ಆ ಪೇಪರ್ನಾಗ ಮಗು ಫೋಟೋ ಇತ್ತು. ಅಲ್ಲೇ ಕೊಡ್ರಿ ಅಂತ ಓದಿದೆ. ಅದರ ಫೋನ್ ನಂಬರ್ ಇತ್ತು. ಈ ಮಗು ಹುಡುಕಿ ಕೊಟ್ಟವರಿಗೆ 50,000 ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಹಾಕಿದ್ರು. ಫೋನ್ ಮಾಡಿರಿ ನಾಗರಾಜ್ ಅವ್ರಿಗೆ. ಫೋನ್ ಮಾಡಿ ಮಗು ಎಲ್ಲೈತೆ ಬರ್ರಿ ಅಂದ್ರಿ. ಎಲ್ಲಿ? ದಾವಣಗೆರೆ ಕೃಷ್ಣಾಜಿ ಥಿಯೇಟ್ರ್ನ, ಡ್ರಾಮಾ ಥಿಯೇಟ್ರ್ನಾಗ ಐತೆ. ನಾನು ಅಲ್ಲಿಂದ ಅಲ್ಲಿಗೆ ಹೋಗೋದ್ರೊಳಗೆ 8 ಕಾರ್ ಬಂದು ನಿಂತಿದ್ದವು ಅಲ್ಲಿ. ಎಲ್ಲಿ ಮಗು ಅಂದರು. ಅಲ್ಲಾಗ ಮಗು ಕರ್ಕೊಂಬರೋ. ಇಲ್ಲ, ನಾನು ಕರ್ಕೊಂಡು ಹೋಗಿದ್ದಾರೆ ಅಂದ್ಬಿಟ್ರು ಅವರು. ಇವು ಸುಳ್ಳು ಹೇಳ್ತಾರಂತ ಸಿಟ್ಟಿಗೆ ಎದ್ದುಬಿಟ್ರು. ತಂತಿ ಮೇಲೆ ಹುಡುಗದ ಚಡ್ಡಿ ನೇತು ಹಾಕಿದ್ರು. ಆ ಚಡ್ಡಿ ತಗೊಳ್ರಿ ಅಂತ. ಅವರಪ್ಪ, ನೀವೇನು? ಅವರಪ್ಪ ಹೌದು. ಚಡ್ಡಿ ನಮ್ಮದೇ ಮಾವನ್ನ, ಚಡ್ಡಿ ನಮ್ಮದೇ ಅಂದರೆ. ಆ ಹುಡುಗ ನೆತ್ಕೊಂಬಿಡ್ತಾ. ಆ ಹುಡುಗ ಹೋಗಿ ಅಪ್ಪ ಅಂತ ಕಾಲಿಡ್ಕೊಂಬಿಡ್ತಾ. ಅಪ್ಕೊಂಬಿಡ್ತು. ನನಗೆ ಭಾಳ ನೋವಾಗ್ಬಿಡ್ತು. ಅವ್ರ ಹೆಂಡ್ತಿ ಊರು 4 ದಿನ ಊಟನೇ ಬಿಟ್ಟಿದ್ದಿಲ್ಲಂತೆ. ಬಂದ್ಬಿಟ್ಲು ಕಾರ್ನಾಗೆ. ಕುಮಾರಸ್ವಾಮಿಯರೇ 50,000 ತಗೊಳ್ಳಿ, ನಾನು ಕೊಡ್ತೀನಿ ಅಂದೆ. ಅಲ್ಲಮ್ಮ, 50,000 ಕೊಡುವಂತೆ. ಯಾಕೆ ಹಿಂಗಾಯ್ತು ಈಗ? ಇಲ್ಲ, ನನಗೆ ಮಕ್ಕಳೇ ಇರಲಿಲ್ಲ ನನಗೆ. ನಾವು ಪ್ರತಿ ವರ್ಷ ತೇರಿಗೆ ಹೋಗ್ತಿದ್ವಿ. ಗಂಡು ಮಗು ಕೊಟ್ಟರೆ ನಿನ್ನ ಹೆಸರು ಇಡ್ತೀನಪ್ಪ, ನಿನಗೆ ಕೂದಲು ಬಿಡ್ತೀನಿ ಅಂತ ಬೇಡ್ಕೊಂಡಿದ್ದೆ. ಗಂಡು ಮಗು ಆಗ್ತೀವಿ, ಇವರು ಹೆಸರು ಇಡಲಿಲ್ಲ, ಮಗು ಹೋಗ್ಬಿಡ್ತು. ತಗೊಳ್ಳಿ 50,000 ರೂಪಾಯಿ. ಅಮ್ಮ, ನನಗೆಲ್ಲ ದುಡ್ಡು ನಂದಲ್ಲದು. ತಿಪ್ಪೇಸ್ವಾಮಿ ಉಂಡೆ ಕಾಯಿ ಕುಡಿ ಕರ್ಕೊಂಡು ಹೋಗ್ರಿ. ಆಮೇಲೆ ಅದಾದ ತಕ್ಷಣವೇ
ಅಲ್ಲಿಂದ ಸಾಗರಕ್ಕೆ ಹೋಗ್ತಿದ್ದೆ ನಾನು. ಸಾಗರಕ್ಕೆ ಹೋಗ್ತಿರುವಾಗ ಅಲ್ಲಿ ತಿಪ್ಪೇಸ್ವಾಮಿ ದೇವಸ್ಥಾನ ಒಟ್ಟು ಎಷ್ಟು ಪ್ರದರ್ಶನಗಳನ್ನು ನಾಯಕನಹಟ್ಟಿ ತಿಪ್ಪೇರುದ್ರ ಸ್ವಾಮಿ? ಸುಮಾರು ಅದು ಕರ್ನಾಟಕದಲ್ಲಿ ನಾನು ಹೋಗಿದ್ದು 2 ಜಿಲ್ಲೆ, ಒಂದು ಬೀದರ್, ಒಂದು ಬೆಳಗಾಂ, ಬಳ್ಳಾರಿ, ಶಿವಮೊಗ್ಗ ಎಲ್ಲ ಕಡೆ ಹೌಸ್ಫುಲ್ಲೇ. ಸಾವಿರಾರು ಪ್ರಯೋಗಗಳು. 100 ಬೆಳಗ್ಗೆ 10 ಗಂಟೆಗೆ ಟಿಕೆಟ್ ಇರ್ತಿದ್ದಿಲ್ಲ, ಬಂದ್ಬಿಡೋರು. ನಾವು ರಾತ್ರಿ ಬಂದರು ಬಸ್ಗಳು ವಾಪಸ್ ಹೋಗ್ತಾವಂತೆ, ಎಲ್ಲ ಟಿಕೆಟ್ ತಗೊಂಡು. ಒಂದು ಹುಡುಗಿ ತುಳು ಸತ್ತೋಗ್ಬಿಡ್ತು ಹಿರೇಕೆರೂರಿನಲ್ಲಿ. ಆಗ ಸಾಗರಕ್ಕೆ ಹೋಗ್ತಿದ್ದೆ, ಬೋರ್ಡ್ ಇತ್ತು ತಿಪ್ಪೇಸ್ವಾಮಿಗೆ ದೇವಸ್ಥಾನಕ್ಕೆ ಅಂತ. ಇಲ್ಲಿ ಯಾಕೆ ಬಂದು ತಿಪ್ಪೇಸ್ವಾಮಿ ದೇವಸ್ಥಾನ ಅಂತ ನಾನು ಅಲ್ಲಿ ಕ್ಯಾಂಪ್ ಮಾಡಿದಾಗ ಹೋದೆ. ಅವ್ರು ಬಂದರು, ನಾವು ತಿಪ್ಪೇಸ್ವಾಮಿ ದೇವಸ್ಥಾನ ಕಂಡ್ರಿ. ನನಗೆ ಅದೇ ಬೇಕಾಗಿತ್ತು, ಕೂತ್ಕೊಳ್ರಿ. ಇಲ್ಲ ಬರೀ ಹೋಗೋಣ ದೇವಸ್ಥಾನಕ್ಕೆ ಅಂತ ಹೋದ್ರಿ. ದೊಡ್ಡ ದೇವಸ್ಥಾನ ಕಟ್ಟಿಬಿಟ್ಟಿದ್ದಾರೆ ತಿಪ್ಪೇಸ್ವಾಮಿದು. ಯಾಕೆ ಕಟ್ಟಿದ್ದೀರಿ ನೀವು? ಇಲ್ಲ, ನಾವು ಮಕ್ಕಳೇ ಇರಲಿಲ್ಲ ನಮಗೆ, ಆದ್ದರಿಂದ ನಾವು ಎಲ್ಲೆಲ್ಲೋ ತೋರಿಸಿದ್ವಿ, ಬೆಂಗಳೂರಿಗೆ ಹೋಗೋಣ ಮಕ್ಕಳಿಗೆ ತೋರಿಸೋಣ ಅಂತೇಳಿ ಶಿವಮೊಗ್ಗದಾಗ ಇಳಿದ್ವಿ. ಬಸ್ ಸ್ಟ್ಯಾಂಡ್ನಲ್ಲೇ ತಿಪ್ಪೇಸ್ವಾಮಿ ನಾಟಕ ನಡೀತಿತ್ತು. ನಾಟಕ ನೋಡ್ಕೊಂಡು ಬೆಂಗಳೂರಿಗೆ ಹೋಗೋಣ ಅಂತ ಇಬ್ಬರು ಗಂಡ ಹೆಂಡತಿ ಕೂತ್ಕೊಂಡ್ವಿ. ಆ ನಾಟಕ ನೋಡಿದ್ಮೇಲೆ ನಮ್ಗೆ ಯಾಕೋ ಏನೋ ಆಸ್ಪತ್ರೆಗೆ ಹೋಗೋದು ಮರೆತು ನಾಯಕನಹಟ್ಟಿಗೆ ಹೋಗ್ಬಿಟ್ವಿ ನಾವು. ನಮಗೆ ಗಂಡು ಮಗ ಆದರೆ ನೀನು ದೇವಸ್ಥಾನ ಕಟ್ಸ್ತೀನಪ್ಪ ಅಂತೇಳಿ. ಆಮೇಲೆ ವರ್ಷ ತುಂಬಿದ್ರು ಗಂಡು ಮಗ ಆತ ಇದೇ ಮಗು ನೋಡ್ರಿ ಅಂದರು. ಅಂತ ಅದು ಬೇಡ, ಇಲ್ಲಿ ನಾಯಕನಹಟ್ಟಿ ತೇರು ಅಂತ ನಾಟಕ ಹಾಕಿದ್ದೆ. ನಾಟಕ ಹಾಕಿದಾಗ ಅಲ್ಲಿ ಕುರಿ ಮಾರ್ತಿದ್ರು, ಕುರಿ ಮಾರ್ತಿರುವಾಗ ಗಲಾಟೆ ನಡೀತಿತ್ತು. ಹೋದೆ, ಬರ್ರಿ ಕುಮಾರಸ್ವಾಮಿ ಏನು ತೀರ್ಮಾನ ಮಾಡಿರಿ? ಏನಪ್ಪ ಇವ್ನು ನಂದು ಅಂತ ಪಟ್ಲಿ ಬರೀ ಇವ್ನು ನಂದು ಅಂತಾನೆ, ಹೆಂಗೆ ತೀರ್ಮಾನ ಮಾಡಬೇಕು? ಆವಾಗಿದ್ದು ನಂದು ಹಿಂದೇನಪ್ಪ, ನಂದೇನು ಅಂದು. ನೀವು ಯಾವ ಜನ ಅಂದೆ? ಲಿಂಗಾಯತರು ಅಂದು. ಮತ್ತು ನಿಮ್ದಲ್ಲ, ಲಿಂಗಾಯತರು ಕುರಿ ಕಚ್ಚಾಕ್ತಾರೇನ? ಯಾಕೆ ಸುಳ್ಳು ಹೇಳ್ತೀಯ ಅಂದೆ. ಇಲ್ಲ ಕುಮಾರಸ್ವಾಮಿ, ನಾನು ಲಿಂಗಾಯತರೇ, ನಾನು ಸಾಕ್ಬೇಕಂತ ಮಾಡಿದ್ದಿಲ್ಲ. ಆ ಮಲ್ಲಪ್ಪನಹಳ್ಳಿಯಿಂದ ಒಂದು ಮಗು ಎತ್ತಿಗೆ ಗಂಡ ಹೆಂಡತಿ ಮರಿ ಇಳ್ಕೊಂಬಂದರು. ನನ್ನ ಮಗು ಸತ್ತು ಹೋಗ್ಬಿಡ್ತೈತೆ, ಒಂದು 1000 ರೂಪಾಯಿ ಕೊಡಿ, ಕುರಿ ಇಟ್ಕೊಂಡು ನಾವು ಬಂದು ಮಗು ತೋರಿಸ್ಕೊಂಡು ವಾಪಸ್ ಹಿಡ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ದುಡ್ಡೆಲ್ಲ ಉಂಡೆ ಸುರಿದೆ, 600 ರೂಪಾಯಿ ಇತ್ತು, ಕೊಟ್ಟೆ, ತಗೊಂಡು ಹೋಗ್ಬಿಟ್ರು. ಒಂದು 15 ದಿನ ಬಿಟ್ಟು ಕದ್ಕೊಂಬಂದು ಇವನು ನಂದು ಅಂತ ಅದಾನೆ. ಏನು ತೀರ್ಮಾನ ಕೊಡ್ತೀರಿ ಕುಮಾರಸ್ವಾಮಿ ಅಂದರೆ? ಇದು ತಿಪ್ಪೇಶನ ಪವಾಡ, ಆತನ ಕಾಣಿಕೆ ದುಡ್ಡಿಂದು. ತಿಪ್ಪೇಶನೇ ತೀರ್ಮಾನ ಮಾಡಲಿ, ಬಿಡ್ರಿ. ಒಂದು ಕೆಲಸ ಮಾಡಿ, ಆತನ ಅಲ್ಲಿ ನಿಲ್ಲಿಸ್ರಿ, ಈತನ ಇಲ್ಲಿ ನಿಲ್ಲಿಸ್ರಿ, ಇಲ್ಲಿಂದ ಬಿಡ್ರಿ ಕುರಿನ. ಯಾರು ತಗೋಗುತ್ತೋ ಅದು ಸಾಕಿದ್ಮೇಲೆ ಅವ್ನು ತಗೊಂಡ್ಬಿಡ್ತು. ಆಮೇಲೆ ಅವ್ರಿಗೆ ಹಿಡ್ಕೊಂಡು ರಬ್ಬ ಹೊಡೆದ್ಬಿಟ್ರು. ಇಲ್ಲ ಕದ್ದದ್ದು ನಿಜ ಅಂದಾಗ ಅವ್ನು 2000 ರೂಪಾಯಿ ಕುರಿ ಮಾರಿ, ಅಪ್ಪ ನಿನ್ನ ಕಾಣಿಕೆ ದುಡ್ಡು ಎಲ್ಲ ಸುರಿದ್ದು ನೋಡು ಅಂತ ಹೋಗಿದ್ದು. ಇಂಥವು 100 ಆಗಿದ್ದು. ಆಮೇಲೆ ನಿಜಲಿಂಗಪ್ಪರು ಇಲ್ಲಿ ಹೊಂಡದ ಪಕ್ಕ ನಾಟಕ ಆಡ್ತಿದ್ದೆ. ಡಾಕ್ಟರ್ ರಾಮಚಂದ್ರ ನಾಯಕ್ ಅವ್ರು ಎಲ್ಲರೂ ಎಲ್ಲರೂ ಕರೆದ್ರಿ. ಮುರುಘಸ್ವಾಮಿಯವರು ಬಂದಿದ್ರು, ಎಲ್ಲರೂ ನಿಜಲಿಂಗಪ್ಪರು ಕರೀರಿ, ಏನು ಮಾಡ್ತೀರಿ ಅಂದರೆ, ಅವ್ರು ದೊಡ್ಡವ್ರನ್ನ ಹೆಂಗಪ್ಪ ಕರೆಯೋದು, ಹೋಗಿ ಕರೀರಿ ಅಂದರು. ಡಿ ಸಿ ಆಫೀಸ್ ಹಿಂದ್ಗಡೆ ಮನೆ ಇರ್ತಾರೆ, ಪೇಪರ್ ಓದ್ಕೊಂತ ಕೂತಿದ್ರು. ಓದಿ, ಯಾರೋ ನೀನು ಅಂದ್ರೆ, ನಾನು ಕುಮಾರಸ್ವಾಮಿ ಅಂತ. ಏನು ಬಂದಿದ್ದು? ತಿಪ್ಪೇಸ್ವಾಮಿ ನಾಟಕಕ್ಕೆ 100ನೇ ಪ್ರಯೋಗ ಐತೆ, ನೀವು ಬರಬೇಕು. ಬರಲ್ಲ ನಾನು. ಯಾಕೆ ಬರಲ್ಲ ಅಂದಮೇಲೆ ಯಾಕಂತ ಕೇಳ್ತೀಯ? ಲೇ ನೀವು ಬಂದಿಲ್ಲ ಲೇ ಕರೆಯೋಕ್ಕೆ, ತಿಪ್ಪೇಶನೇ ಕಳಿಸಿದ ನಿನ್ನ ಕರೆಯೋಕೆ. ನನ್ನ ಯಾರನ್ನು ಬಂದು ಕರೀತಾರೆ, ನಾಟಕ ನೋಡೋಕೆ ಹೋಗಲ್ಲ ಅಂದ್ರೆ ಒಬ್ಬರೂ ಕರೀಲಿಲ್ಲ. ತಿಪ್ಪೇಶ್ ನಿನ್ನ ಪ್ರೇರಣೆ ಮಾಡಿ ನಿನಗೆ ಕಳಿಸಿದ್ದಾನೆ, ಬರ್ತೀನಿ. ಆದರೆ ಆಟೋದ ಬರೋಕ್ಕಾಗಲ್ಲಪ್ಪ, ನನ್ನ ಹತ್ರ ಆಟೋ ಇಲ್ಲ, ಕಾರ್ ಇಲ್ಲ. ಒಂದು ಕಾರ್ ತಗೊಂಬ, ನಾಟಕ ತೋರಿಸ್ಕೊಂಡು ಮತ್ತೆ ಅಂದಲ್ಲಿ ಬಿಟ್ಬಿಡು ಸಾಕು. ಡಾಕ್ಟರ್ ರಾಮಚಂದ್ರನ ಕಾರ್ ತಗೊಂಡೋಗಿ ನಿಜಲಿಂಗಪ್ಪವ್ರಿಗೆ ಸನ್ಮಾನ ಮಾಡಿ ಕರ್ಕೊಂಬಂದಿದ್ದೆ ಅಂತ ಮಸ್ತ ಬಿಡೋದು. ಈಗ ಈ ರೀತಿ ತಿಪ್ಪೇರುದ್ರ ಸ್ವಾಮಿ ನಾಟಕದ ಮೂಲಕ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೀತಾ ಕುಮಾರೇಶ್ವರ ನಾಟ್ಯ ಸಂಘ ಬಹುದೊಡ್ಡ ಹೆಸರನ್ನು ಮಾಡ್ತು. ಆ ಕುಮಾರೇಶ್ವರ ನಾಟ್ಯ ಸಂಘದ ಹೆಸರಿನಲ್ಲಿ ನೀವು ಆಡಿಸಿದಂಥ ಪ್ರಮುಖವಾದಂಥ ನಾಟಕಗಳು ಯಾವ್ಯಾವು? ನಾನು ರಾಜವೀರ ಬದುಕರ ನಾಯಕ, ಆಮೇಲೆ ದೇವಿ ಮಹಾತ್ಮೆ ಅತಿ ಉತ್ತಮವಾದಂಥ ಸಾಹಿತ್ಯ. ಅಂದರೆ ಅದು ಎಲ್ಲೆಲ್ಲೋ ದೇವಿ ಮಹಾತ್ಮೆ ನೋಡಿದೆ. ಅದು ದೇವಿ ಮಹಾತ್ಮೆ ನಾಟಕ ಆಡ್ಸೋಕೆ ಒಂದು ಕಾರಣ ಇದೆ. ಈಗ ರಾಜ್ಕುಮಾರ್ಗೆ ಅಂತ್ಯಕ್ರಿಯೆ ಮಾಡಿದ್ರು, ಮಹಾರಾಜರಿಗೆ ಅಂತ್ಯಕ್ರಿಯೆ ಮಾಡಿದ್ರೆ ಇದು ಭಾನುಪ್ರಕಾಶ್ ಮಹಾರಾಜರಿಗೆಲ್ಲ ಅಂತ್ಯಕ್ರಿಯೆ ಮಾಡಿದ್ರು. ಅವರು ನನಗೆ ಭಾರಿ ಕ್ಲೋಸ್. ಇನ್ನೊಬ್ಬರು ಇದ್ದರು, ಶಂಕರನಾರಾಯಣ ಭಟ್ರು ಅಂತೇಳಿ, ಅವರು ಅಮೇರಿಕದಲ್ಲಿದ್ದರು. ಇಲ್ಲಿಂದ ಫೋನ್ ಮಾಡ್ತಿದ್ದೆ ಅವರಿಗೆ. ಆವಾಗ ಅವ್ರಿಗೆ ಹೇಳಿ ಹೋದೆ, ಬಂದಿದ್ದರು ಅಮೇರಿಕದಿಂದ. ನಾನು ಶ್ರೀಚಕ್ರ ಪೂಜೆ ಮಾಡ್ಬೇಕು ಅಂತ ಇದೀನಿ ರೀ ಅಂತ ಹೇಳಿದೆ. ದೇವಿ ಮಹಾತ್ಮೆ ನಾಟಕ ಆಡಿಸ್ಬೇಕು ಅಂತ ಇದೀನಿ, ಶ್ರೀಚಕ್ರ ಪೂಜೆ ಮಾಡಬೇಕು. ಬೇಡಪ್ಪ, ನೀನು ಕೈಲಿ ಆಗಲ್ಲ, ದಿನಕ್ಕೊಂಥರ ಹೂವು ಮುಡಿಸ್ಬೇಕು, ಭಾರಿ ಮೈಲಿಗೆ ಆಗಂಗಿಲ್ಲ, ನಿನ್ನ ಕೈಲಿ ಆಗಲ್ಲ, ಸುಮ್ಮನೆ ಯಾಕೆ ಮಾಡ್ತೀಯ ಅಂದರೆ, ಇಲ್ಲ ನಾನು ಮಾಡಲೇಬೇಕು, ಇಲ್ಲೇ ಸಿಗ್ತಾವೆ 50 ರೂಪಾಯಿಗೆ ಒಂದು, ಅವು ಬರೋದಿಲ್ಲ, ನಾನು ಹೇಳಿದ ಜಾಗಕ್ಕೆ ಹೋಗಿ ತರ್ತೀಯ ಅಂದರೆ, ತರ್ತೀನಿ ಅಂದೆ. ಶೃಂಗೇರಿ ಮಠದಲ್ಲಿ ಸಿಗ್ತಾವೆ ನೋಡೋವು, 1000 1,500 ಕೊಟ್ಟರು ಕೊಡ್ತಾರೆ, ತರ್ತೀನಿ ಅಂದೆ. ತರ್ತೀನಿ, ಸರಿ ಅಷ್ಟೇ ಆಗಲ್ಲ, 51 ವರ್ಷದ ಮೇಲೆ ದೇವಿ ಪಾರಾಯಣ ಮಾಡಿದವರಾಗಿರ್ಬೇಕು, ಅವರು 9 ದಿನ ಸಿದ್ಧಿ ಮಾಡಿಕೊಡ್ಬೇಕು. ಆದರೂ ಸ್ವಲ್ಪ ಮೈಲಿಗಾದರೂ ಇರಲ್ಲ ಅದು.
ಹೇಳಿರ್ತೀನಿ ನೋಡೋದು. ಸೀದಾ ಹೋಗಿ ಶೃಂಗೇರಿಗೆ ಹೋಗ್ಬಿಟ್ಟು ಇದೆದ್ದು ತಗೊಂಡು ಬಂದ್ರಿ, ಶ್ರೀಚಕ್ರ ತಗೊಂಡ್ಬಂದ್ರಿ, ತಂದೆ ಬಂದು ಈಗ ಇದನ್ನ 50 ವರ್ಷ ದಾಟಿರೋರು ಮಾಡಿರೋರು ಯಾರು ಅಂತ ಅವ್ರನ್ನೇ ಕೇಳಿದೆ. ಶೃಂಗೇರಿ ಜಗದ್ಗುರು ಮಾಡಿದಾರೆ ನೋಡೋದು. ಹೋಗಿ ಅವರು ಅದೇ ಹೇಳಿದರು, ಯಾಕೆ ನಿನ್ನ ಕೈಲಿ ಆಗಲ್ಲ, ಸುಮ್ಮನೆ ಯಾಕೆ ಮಾಡ್ತೀಯ ಅಂತ. ಮಾಡಿಕೊಡಿದ್ರೆ 9 ದಿನ ಮಾಡಿಕೊಟ್ರು. ಮಾಡಿಕೊಟ್ಟ ಮೇಲೆ ಶಿವಮೊಗ್ಗ ಒಂದು ಕ್ಯಾಂಪ್ ಆಯಿತು. ದೇವಿ ಮಾತನ್ನ ಸ್ಟಾರ್ಟ್ ಆಗಿಬಿಡ್ತು. ಸ್ಟಾರ್ಟ್ ಆದಮೇಲೆ ಅಲ್ಲಿಂದ ಹೊಳಲ್ಕೆರೆ ಮಾಡಿದೆ. ಅವತ್ತು ದುಡ್ಡು ಇಲ್ಲ ನನ್ನ ಹತ್ರ. ಎಲ್ಲ ದುಡ್ಡು ಯಾರಿಗೆ ಬೆನಿಫಿಟ್ ಕೊಟ್ಬಿಟ್ಟಿದ್ದೆ ಅವರೆಲ್ಲ ಫುಲ್ ಆಗಿಬಿಟ್ಟದ್ದು ಕಲೆಕ್ಷನ್. ಇಷ್ಟೊತ್ತಾಯಿತು. ಜೀಪ್ ಬಂದು ರಾಮ್ ಸಮೀರ್ ಇದ್ದಾರೆ ಇಲ್ಲಿ ಅಂದರು. ಯಾಕೆ ಬೇಕು, DC SP ಎಲ್ಲ ಹೇಳಿ ಕಳಿಸಿದ್ದಾರೆ, ಅವರು ಕರ್ಕೊಂಡು ಹೋಗ್ಬೇಕು. ಯಾಕೆ ಅವ್ರ ಅಣ್ಣನ ಮಗರು ಕೊಲೆ ಮಾಡಿದ್ರು ನೋಡಿರಿ ಸಿರಾರಲ್ಲಿ ರೈತರು. ಅದು ಆ ವಿಷಯಕ್ಕೆ 5ರಲ್ಲಿ ರಾಮ್ ಸಮೀರ್ ಅಂತಾಳೆ. ಈಗ ಕರ್ಕೊಂಡು ಹೋದರೆ ತೊಂದರೆ ಆಗ್ಬಿಡ್ತೈತೆ, ನಾಟಕ ನಿಂತವ್ರಿಗೆ ಗಲಾಟೆ ಶುರು ಆಗುತ್ತೆ. ಒಂದು ಕೆಲಸ ಮಾಡಿ, ನೀವು ದೇವಿ ನಾಟಕ ಮುಂದೆ ಕುತ್ಕೊಂಡು ನೋಡಿ, ಅವ್ರ ಸೀನ್ ಮುಗೀತಿದ್ದಂಗೆ ಕಳಿಸ್ಕೊಡ್ತೀನಿ, ಕರ್ಕೊಂಡು ಹೋಗ್ಬಿಡ್ರಿ ಆಯ್ತು ಅಂತ ಕೂತ್ಕೊಂಡ್ರು. ಬರೇ ಕೈಗೆ ಹೆಂಗೆ ಕಳಿಸ್ಲಿ ನಾನು? ಬರೇ ಕೈಗೆ ಕಳಿಸಂಗಿಲ್ಲ. ಒಬ್ಬರು ಕೈಗೆ ಸಿಗ್ತಾಯಿಲ್ಲ. ಯಾರನ್ನ ಹತ್ರ ಒಂದು 2 ಸಾವಿರ 3 ಸಾವಿರ ಇಸ್ಕೊಂಡು ಕೊಡೋಣ ಅಂತೇಳಿ ಮೈಸಾಸುರನ ಸಂವಾರ ಆಯಿತು. ರೋಡ್ ಸಿನಿ ಬಂದೆ. ಅಲ್ಲೊಬ್ಬ ಸಬ್ರಿ ಎಷ್ಟು ನಾಟಕ ನೋಡ್ಕೊಂಡು ಕುಮಾರಸ್ವಾಮಿ ದೇವಿ 3 ಸಾವಿರ, ಮೈಸಾಸುರನಿಗೆ 2 ಸಾವಿರ ಕೊಡೋದ್ರಿಂದ ಅಲ್ಲೇ ಹುಟ್ಟಿಸ್ಬಿಟ್ರು. ಆಕೆ ಮಹಿಮೆ ಅದು. ಸರಿ ಕೊಟ್ಟೆ, ಅವಾಗ ಆಗೋಯ್ತು. ಹಂಗೆ ದೇವಿ ಮತ್ತು ಇನ್ನೊಂದು ದಿನ ನೋಡಿದಾಗ ಎಲ್ಲ ಪೂಜೆ ಮಾಡಿದ್ರು ಮಗಳು. ಏನು ಮೈಲಿಗೆ ಆಯ್ತು, ಬೆಳಗ್ಗೆ ಎದ್ದು ನೋಡ್ತೀನಿ ಶ್ರೀಚಕ್ರನೇ ಇಲ್ಲ, ಹೋಗಿಬಿಡ್ತದೆ. ಆಮೇಲೆ ದೇವಿ ಮಾತನ್ನ ಆಡ್ಕೊಂತ ಹೋದೆ. ಒಳ್ಳೆ ನಾಟಕ. ಈಗ ಅದಾದ ಮೇಲೆ ನಿಮ್ಮ ಕಲಾ ಸೇವೆ, ನಿಮ್ಮ ಸಾಮಾಜಿಕ ಕಳಕಳಿ, ಈ ಜಾಗೃತಿಯ ಭಕ್ತಿ ಪ್ರಧಾನ ನಾಟಕಗಳು ಮಾಡ್ತಾ ಹೋದಾಗ ಈ ನಿಮಗೆ ಬಂದಂಥ ಪ್ರಶಸ್ತಿ ಪುರಸ್ಕಾರಗಳು ಯಾವ್ಯಾವ? ಫಸ್ಟ್ ಬಂದಿದ್ದು ಮೈಸೂರಿನಲ್ಲಿ ಆನೆ ಮೇಲೆ ಮೆರವಣಿಗೆ ಮಾಡಿಬಿಟ್ಟು ಸುತ್ತೂರು ಜಗದ್ಗುರುಗಳು, ಹುಣಸೂರು ಕೃಷ್ಣಮೂರ್ತಿಗಳು, ತಾರಾಸು ಅವರು, ವಾಸ್ತವನಿದ್ದು ಒಂದು ಎಲ್ಲ ಸೇರ್ಕೊಂಡು ಆನೆ ಮೇಲೆ ಮೆರವಣಿಗೆ ಮಾಡಿ ಹಾಸ್ಯ ಚಕ್ರವರ್ತಿ ಅಂತ ಅವ್ರು ಬಿರುದು ಕೊಟ್ಟರು. ಬಳ್ಳಾರಿ ರಾಘವ ಪ್ರಶಸ್ತಿ ಕೊಟ್ಟರು. ಎಲ್ಲ ಊರಿನಲ್ಲಿ ಕೊಟ್ಟ ಮೇಲೆ ಆಮೇಲೆ ಧಾರವಾಡದಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಕೊಟ್ಟರು. ಆಮೇಲೆ ರಾಜ್ಯ ಪ್ರಶಸ್ತಿ ಬೇಕಾಗಿತ್ತು ನನಗೆ. ಸಿಜಿಕರಿದ್ರಲ್ಲ, ನಾನು ಅವರು ಹಳೆ ಸ್ನೇಹಿತರು. ಕುಮಾರಸ್ವಾಮಿ ಬಯೋಡೇಟ್ ಕಳಿಸು ನಿಂದು ಅಂದರು. ಯಾಕಂದ್ರೆ ಹೇಳಿದಷ್ಟು ಮಾಡು, ಯಾವ ಸ್ವಾಮಿಯವ್ರದ್ದು ರಾಜಕೀಯದ್ದು ರಿಕಮೆಂಡ್ ರೆಕಮೆಂಡು ನೀವು ಕಳಿಸು ಅಂದರೆ ಕಳಿಸ್ಬಿಟ್ಟೆ. ಆಮೇಲೆ ಅವಾಗ ಮಲ್ಲಿಕಾರ್ಜುನ ಖರ್ಗೆ ಅವರು SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ರಲ್ಲ, ಏನು ರೀ ಸೇಜಕರ್ ಎಷ್ಟು ಬಂದವ್ರಿ ಅರ್ಜಿಗಳು? 4,000 ಚಿಲ್ಲರೆ ಬಂದವೆ. ಕೊಡೋದು 52 ಜನಕ್ಕೆ 4,000 ಬಂದವೆ. ಆದರೆ ಒಂದೇ ಒಂದು ರೆಕಮೆಂಡ್ ಇದ್ದದ್ದು ಬಂದತೆ. ಯಾವುದು? ಕುಮಾರೇಶ್ವರ ನಾಟಕ ಸಂಘದ SM ಕೃಷ್ಣ. ಅಯ್ಯೋ ನಮ್ಮ ಉದ್ದರ ನಾಟಕ ಎಲ್ಲ ನೋಡಿದ್ದೀನಿ, ಮೊದಲು ಅವ್ರನ್ನ ಆಯ್ಕೆ ಮಾಡಿರಿ ಅಂತ ಅವ್ರು ಆಯ್ಕೆ ಮಾಡಿದ್ರು. ಆಮೇಲೆ 50 ವರ್ಷದ ಸ್ವಾತಂತ್ರ್ಯ ಸುವರ್ಣ ಮತ್ತು ಆಯಿತು ಅಲ್ಲಿ ಹೋಗಿ ಕರ್ನಾಟಕ ಚಾಪ್ಲಿನ್ ಅಂತ ಅಲ್ಲಿ ಪ್ರಶಸ್ತಿ ಕೊಟ್ಟರು. ಆಮೇಲೆ ಸುಬ್ಬಯ್ಯ ನಾಡು ಪ್ರಶಸ್ತಿ ಕೊಟ್ಟರು. ಆಮೇಲೆ ಲಾಸ್ಟಿಗೆ ಅದಂತೂ ದೊಡ್ಡ ಕತೆ ಆಗ್ಬಿಡ್ತು ಬಿಡ್ರಿ. ಮೊದಲು ಕಾಲು ಮುರಿದ್ಬಿಡ್ತು ಅಂತ, ಕಾಲು ಮುರಿದಿತ್ತು. ಅದು ತಿಪ್ಪೇಸ್ ದೇವಿ ಮತ್ತು ಮಾಡಿದೆ, ತಿಪ್ಪೇಸ ಮಾಡಿಸ್ಲಿಲ್ಲ. ಮತ್ತೆ ಕಾಲು ಮುರಿತು. ಅಲ್ಲಿ ಹೋಗಿ ಅಂತ ಮಠ ಇತ್ತಲ್ಲ, ಯಾವುದದು ಸುತ್ತೂರು ಮಠ ಅಲ್ಲ ಇದೆ. ನಾನು ಹೋಗಿ ಕಾಲಿಗೆ ಇದನ್ನು ಮಾಡಿದ್ಮೇಲೆ ರಾಧಾಕ್ಷಮನೆಲ್ಲ ಬೆಳ್ಳೂರು ಆ ಮಠದಲ್ಲೂ ಕಾಲು ಹಾಕ್ಸ್ಕೊಂಬಂದು ಈ ಕಾಲು ಮತ್ತು ಮುರಿದ್ಬಿಡ್ತು. ನಾಳೆ ಕೊಡ್ತದಾರೆ ಗುಬ್ಬಿರಣ ಪ್ರಶಸ್ತಿ. ಸಾಗರ್ ಡಾಕ್ಟ್ರ್ ಅಂತ ಇದ್ರು ಪರಿಚಯ. ಮೈಸೂರಾಗೆಲ್ಲ ನಾಟಕ ನೋಡಿದ್ರೆ, ಏನು ಕುಮಾರಸ್ವಾಮಿ 82 ವರ್ಷ ಅಂತ ಹೆಂಗೆ ಆಪ್ರೇಷನ್ ಮಾಡೋಣ ನಾನು? ಅಲ್ಲ ಸರ್, ನಾಳಿಂದ ನಾಡ್ದು ಪ್ರಶಸ್ತಿ ಕೊಡ್ತಿದ್ದಾರೆ, 5 ಲಕ್ಷ ಕೊಡ್ತಾರೆ, ಹೆಂಗೆ ಮಾಡ್ತಾರೆ ನೋಡ್ರಿ ಅಂದರು. ಅವತ್ತೇ ಮಾಡಿದ್ರು. ತಿರುದಿನ ಅದ್ರಾಗ ಹೋಗಿ ಗುಬ್ಬಿರಣ ಪ್ರಶಸ್ತಿ ತಗೊಂಡ್ರಿ. ಇಷ್ಟೆಲ್ಲ ನಿಮ್ಮ ಕಲೆಗೆ, ನಿಮ್ಮ ವ್ಯಕ್ತಿತ್ವಕ್ಕೆ ಒಂದಷ್ಟು ಪ್ರಶಸ್ತಿ ಪುರಸ್ಕಾರ ಸಿಕ್ಕು, ಮನೆ ತುಂಬ ಅವೇ ಇದಾವೆ. ಜೊತೆಗೆ ಆ ಹೊತ್ತಿನ ನಾಟಕದ ಗೀಳಿಗೂ ಈ ಹೊತ್ತಿನ ಈ ಸಿನಿಮಾ, ಲ್ಯಾಪ್ಟಾಪು, ಮೊಬೈಲ್ಗಳ ಮಧ್ಯದಲ್ಲಿ ನಾಟಕ ಸೊರಗಿ ಹೋಗ್ತಾ ಇದೆ. ಈ ನಾಟಕವನ್ನ ಮತ್ತು ನಾಟಕದಲ್ಲಿ ಅಭಿನಯಿಸುವ ಕಲಾವಿದರನ್ನ ಸಮಾಜ ಯಾವ ರೀತಿ ಗುರುತಿಸಬೇಕು? ಸಾಹಿತ್ಯ ಬೇಕು. ಸಾಹಿತ್ಯ ಇಲ್ಲದ ಮೇಲೆ ಕಲೆ ಉಳಿಯೋದೇ ಇಲ್ಲ. ಕಲೆ ಸಾಹಿತ್ಯ ಬರೆಯೋಂಥ ಕವಿಗಳು ಹೋಗ್ಬಿಟ್ರು. ಆ ಸಾಹಿತ್ಯ ಕೇಳೋಕೆ ಆಗ್ತಾ ಇಲ್ಲ, ಟಿವಿಯಲ್ಲಿ ಆಗಲಿ ಯಾವುದ್ರಲ್ಲಿ ಆಗಲಿ. ಅದರಿಂದ ಜನ ದೂರ ಆಗಿಬಿಟ್ರು. ಹಾಗಾದ್ರೆ ನಾಟಕ ಕಲೆ ಉಳಿಬೇಕಂದ್ರೆ ಏನು ಮಾಡ್ಬೇಕೀಗ? ಸಾಹಿತ್ಯ ಬೇಕು, ಅದಕ್ಕೆ ತಕ್ಕಂತೆ ಕಲಾವಿದರು ಬೇಕು. ಶ್ರಮ ಪಟ್ಟರೆ ಕಲಾಪೋಷಕರು ಯಾವತ್ತೂ ಕಲೆನ ಕೈ ಬಿಡೋದಿಲ್ಲ. ಮತ್ತೆ ಆ ದಿನಗಳನ್ನು ಮರುಕಳಿಸ್ತವೆ ಅಂತ ಅನ್ಸುತ್ತೆ. ಗ್ಯಾರಂಟಿ ಅದು. ಅಂದ್ರೆ ಕಲಾವಿದರಿದ್ದಾರೆ, ಕಲಾವಿದರು ಬೇಕು,
ಸಾಹಿತ್ಯ ಬರೆಯೋ ಕವಿಗಳು ಬೇಕು. ಅವೆರಡೂ ಇದ್ದರೆ ಕಲಾ ಪೋಷಕರು ಬಂದು ನೋಡ್ತಾರೆ, ಬೆಂಬಲಿಸ್ತಾರೆ. ಕಲಾವಿದ ನನಗೆ ಒಬ್ಬರು ಒಂದು ಮಾತು ಕೇಳಿದರು, ಹಾರ್ಮೋನಿ ಮಾಸ್ಟರ್ ಹೆಚ್ಚು, ಕಲಾವಿದ ಹೆಚ್ಚು, ಕವಿ ಹೆಚ್ಚು, ಯಾವುದು ಹೆಚ್ಚು ಅಂತ ಸವಾಲು ಹಾಕಿದ್ರು. ಕವಿಗಳೆಲ್ಲ ಸೇರ್ಕೊಂಡು ನಾವೇ ಹೆಚ್ಚು ಅಂತ ಕವಿಗಳು ಅಂದರು. ನೀವು ನಾಟಕ ಬರೀತೀರಿ ಸ್ವಾಮಿ, ನಾಟಕನೇ ಆಡಲಿಲ್ಲ ಅಂದರೆ ಹೆಂಗೆ ಹೆಚ್ಚಾಗ್ತೀರಾ? ಇವನು ಕಲಿತಾನೆ, ಇವನು ಕಲೀಲಿಲ್ಲ ಅಂದರೆ ಅದಂಗೆ ಆಗುತ್ತೆ. ಸಂಗೀತನ ಬರೆದು ಇವ್ರು ಯಾರೂ ಹೆಚ್ಚಲ್ಲ, ಕವಿನೂ ಹೆಚ್ಚಲ್ಲ, ಕಲಾವಿದನೂ ಹೆಚ್ಚಲ್ಲ, ಸಂಗೀತಗಾರನೂ ಹೆಚ್ಚಲ್ಲ, ಕಲಾ ಪೋಷಕನೇ ಹೆಚ್ಚು. ಕಲಾ ಪೋಷಕನೇ ಬರ್ದಿದ್ರೆ ನೀವು ಹೆಂಗೆ ನಾಟಕ ಆಡ್ತೀರಾ? ತಪ್ಪು ಕಂಡುಹಿಡಿಯೋದು ಅವರು, ಸರಿ ಆಯ್ತು ಇಲ್ಲ ಅವ್ರು ತಪ್ಪರು. ಅದರಿಂದ ಅವರೇ ಹೆಚ್ಚು, ನಾವು ಸರಿಯಾಗಿ ಕೊಟ್ಟರೆ ಅವ್ರು ಬರ್ತಾರೆ. ಖಂಡಿತ. ನೀವು ಇಷ್ಟೊತ್ತು ಹೇಳಿದಂಥ ಮಾತುಗಳು ನೋಡಿದರೆ ಯಾವತ್ತೂ ಸಹ ಕಲೆ ಉಳಿಬೇಕು ಅಂತ ಹೇಳಿದ್ರೆ ಕಲಾ ಪೋಷಕರು. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನೆಲ್ಲ ಅಭಿಮಾನಿ ದೇವರುಗಳು ಅಂತ. ನನಗೆ ಆಕಾಶವಾಣಿ ಕೇಳಿದರು, ಕರ್ನಾಟಕ, ತಮಿಳುನಾಡು, ಆಂಧ್ರ, ಮಹಾರಾಷ್ಟ್ರ, ಕೇರಳ, ಕರ್ನಾಟಕ ಚಲನಚಿತ್ರ ನಟರಲ್ಲಿ ಸ್ಟೇಟ್ಗೆ ಒಬ್ಬೊಬ್ಬ ಕಲಾವಿದರು ಯಾರು ಶ್ರೇಷ್ಠವಾದರು ಅಂತ ಭದ್ರಾವತಿ ಆಕಾಶವಾಣಿ ಕೇಳಿದ್ರು. ನನಗೆ ಏನು ದೊಡ್ಡದು ಕೇಳಿಬಿಟ್ರೆ ಹೇಳು ಮತ್ತೆ ಅಂದರು. ಕರ್ನಾಟಕ, ತಮಿಳುನಾಡಿಗೆ ಶಿವಾಜಿ ಗಣೇಶನ್, ಹೌದು. ಆಂಧ್ರಕ್ಕೆ NT ರಾಮರಾವ್, ಕರ್ನಾಟಕ ಅಲ್ಲ ಮಹಾರಾಷ್ಟ್ರಕ್ಕೆ ದಿಲೀಪ್ ಕುಮಾರ್, ಕೇರಳಕ್ಕೆ ಪ್ರೇಮ್ ನಜೀರು, ಕರ್ನಾಟಕಕ್ಕೆ ಅಂದರೆ ಭಾರತಕ್ಕೆ ಹಿಮಾಚಲ ಎಷ್ಟು ದೊಡ್ಡದು, ಕರ್ನಾಟಕ ಅಷ್ಟೇ ದೊಡ್ಡ ಕಲಾವಿದರು ಡಾಕ್ಟರ್ ರಾಜ್ಕುಮಾರ್. ಓಕೆ, ಭಾಳ ಖುಷಿ ಆಯಿತು ಸರ್. ನೀವು ಈ ಏರ್ ವಯಸ್ಸಿನಲ್ಲಿ ಬಿಡು ಮಾಡಿಕೊಂಡು ಬಂದು ನಮ್ಮ ಒಂದು ಕರೆಗೆ ಹೋಗೊಟ್ಟು ಮನದಾಳದ ಮಾತುಗಳನ್ನು ಮಾತಾಡ್ತಾ ಹೋದ್ರಿ. ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತಿದ್ರೆ ಟೈಮ್ ಹೋಗ್ತಾನೇ ಇರ್ತದೆ. ಆದರೆ ಒಂದು ಮಿತಿ ಒಳಗೆ ಅದನ್ನು ನಾವು ಜನರಿಗೆ ತಲುಪಿಸ್ಬೇಕಾಗಿರೋದ್ರಿಂದ ನಿಮ್ಮ ಕೆಲವು ಕಲೆ, ಕಲಾವಿದ, ಕಲಾಭಿಮಾನಿ ಇವರ ಪಾತ್ರ ಹೇಗಿದ್ರೆ ಚೆನ್ನ, ಒಂದು ಸ್ವಚ್ಛ ಸಮಾಜಕ್ಕೆ ಅಂತೇಳಿ ಮನಸ್ಸು ಬಿಚ್ಚಿ ಮಾತನಾಡಿದ್ದೀರಿ. ಮತ್ತಷ್ಟು ನಿಮ್ಮ ಅವಧಿಯಲ್ಲಿ ನೀವಿರುವವರೆಗೂ ಅನೇಕ ಜನರಿಗೆ ಮಾರ್ಗದರ್ಶಕರಾಗಿ ಈ ಕಲೆಯ ಬಗ್ಗೆ ಮತ್ತು ಕಲಾವಿದರ ಬಗ್ಗೆ ಒಂದಷ್ಟು ನೀವು ಮಾಹಿತಿಯನ್ನು ಕೊಡ್ತಾ ರಂಗ ಕಲಾವಿದರನ್ನು ಬೆಳೆಸ್ತಾ ಸಾಗಲಿ ನಿಮ್ಮ ಬದುಕು ಅಂತೇಳಿ ನಮ್ಮ ಬಿಸಿ ಸುದ್ದಿ ವಾಹಿನಿಯ ನ್ಯೂಸ್ ಪೋರ್ಟಲ್ ಚಿತ್ರದುರ್ಗದ ಪರವಾಗಿ ನಿಮಗೆ ಹೃದಯಪೂರ್ವಕ ವಂದನೆಗಳು.